ಭಗವದ್ಗೀತೆಯಲ್ಲಿ ಲಕ್ಷ್ಮಿಯ ಚಿಂತನೆ ಎನ್ನುವ ವಿಷಯದ ಕುರಿತಾಗಿ ಇವತ್ತಿನಿಂದ ಒಂದು 5 ದಿನಗಳ ಕಾಲ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈ ಹಿಂದೆ ಕೃಷ್ಣ ಪಾರಮ್ಯದ ಕುರಿತಾಗಿ ನಾವು ಕೇಳಿದ್ದೇವೆ. ಅಂದರೆ ವೇದಶಾಸ್ತ್ರಗಳಲ್ಲಿ ಕೃಷ್ಣನ ಸರ್ವೋತ್ತಮತ್ವ ಎನ್ನುವುದು ಹೇಗೆ ತಿಳಿಸಿದೆಯೋ ಅದನ್ನು ಭಗವದ್ಗೀತೆ ಯಾವ ದಾರಿಯಲ್ಲಿ ನಮಗೆ ತೋರಿಸಿದೆ ಎನ್ನುವುದನ್ನು ನಾವು ಈ ಹಿಂದೆ ಕೇಳಿದ್ದೇವೆ. ವಿಶೇಷವಾಗಿ ಇನ್ನು ಮುಂದೆ ಕೃಷ್ಣನ ಬಳಿಕ ನಾವು ಚಿಂತನೆ ಮಾಡಲೇಬೇಕಾಗಿರುವಂತಹ ತತ್ವ ಯಾವುದು ಅಥವಾ ವಿಷಯ ಯಾವುದು ಅಂತ ಕೇಳಿದರೆ ಲಕ್ಷ್ಮೀದೇವಿ. ಯಾಕೆ ಇವಳ ಚಿಂತನೆಯನ್ನು ಮಾಡಬೇಕು ಅಂತ ಕೇಳಿದರೆ ಅವಳನ್ನು ಕರೆಯುವುದೇ ಶಾಸ್ತ್ರ ಅವ್ಯಕ್ತ ಅಂತ. ಅವ್ಯಕ್ತ ಅಂತಂದರೆ ಅವಳ ಅನುಗ್ರಹ ಇಲ್ಲದೆ ಅವಳು ತನ್ನನ್ನು ತಾನು ತೋರಿಸಿಕೊಡುವುದಿಲ್ಲ. ಅಷ್ಟಲ್ಲದೆ ಕೃಷ್ಣನ ಪರಿಚಯವನ್ನು ಕೂಡ ಮಾಡಿಸುವುದಿಲ್ಲ. ಹಾಗಾಗಿ ಅವಳನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅವಳ ಅನುಗ್ರಹ ಉಂಟಾಯಿತು ಅಂತಂದರೆ ಮಾತ್ರವೇ ನಮಗೆ ಕೃಷ್ಣನ ಅನುಗ್ರಹ ಉಂಟಾಗಲಿಕ್ಕೆ ಸಾಧ್ಯ. ಹಾಗಾಗಿ ಲಕ್ಷ್ಮೀದೇವಿಯ ಚಿಂತನೆಯನ್ನು ಮಾಡಬೇಕು. ವಿಶೇಷವಾಗಿ ಭಗವದ್ಗೀತೆಯಲ್ಲಿ ಶ್ರೀತತ್ವ ಅಂತ ವಿಷಯ ಕೊಟ್ಟಿರುವಂಥದ್ದು. ಯಾಕೆ ಅವಳನ್ನು ಶ್ರೀ ಅಂತ ಕರೀತಾರೆ ಎನ್ನುವುದಾಗಿ ಮೊದಲು ನಾವು ತಿಳ್ಕೊಳ್ಬೇಕು. ಶ್ರೀ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಶ್ರಯತೆ ಇತಿ ಶ್ರೀಹಿ ಅಂತ. ಅಂದರೆ ದೇವರನ್ನು ಆಶ್ರಯಿಸಿಕೊಂಡು ಇರ್ತಾಳೆ ಎನ್ನುವ ಕಾರಣಕ್ಕಾಗಿ ಅವಳನ್ನು ಶ್ರೀ ಅಂತ ಕರೆಯುವಂಥದ್ದು. ಇದರಿಂದಲೇ ಸ್ಪಷ್ಟವಾಗಿ ಬಿಡುತ್ತದೆ ಅವಳು ಯಾವತ್ತೂ ಕೂಡ ನಾರಾಯಣನ ಅಧೀನಳೇ ಆಗಿದ್ದಾಳೆ ಅಂತ. ಅಂದರೆ ಕೃಷ್ಣ ಪರಮಾತ್ಮನನ್ನು ಆಶ್ರಯಿಸಿಕೊಂಡೇ ತಾನು ಎಲ್ಲ ಕೆಲಸವನ್ನು ನಡೆಸ್ತಾಳೆ ಎನ್ನುವಂಥದ್ದು ಆ ಶ್ರೀ ಎನ್ನುವ ಶಬ್ದದ ಅರ್ಥ. ತತ್ವಶಬ್ದಕ್ಕೆ ಯಥಾರ್ಥವಾಗಿರುವಂಥದ್ದು ಅಂದರೆ ಹೇಗಿದೆಯೋ ಹಾಗೆಯೇ ತಿಳಿಯಲ್ಪಡಬೇಕಾದದ್ದು ಎನ್ನುವುದಾಗಿ ಅರ್ಥ. ಹಾಗಾಗಿ ಒಟ್ಟಿಗೆ ಶ್ರೀತತ್ವ ಅಂತಂದರೆ ಲಕ್ಷ್ಮೀದೇವಿ ಹೇಗಿದ್ದಾಳೆ ಹಾಗೆಯೇ ಅವಳನ್ನು ತಿಳ್ಕೊಳ್ಬೇಕು. ಅದನ್ನು ಕೃಷ್ಣ ಹೇಗೆ ತಾನು ಭಗವದ್ಗೀತೆಯಲ್ಲಿ ತಿಳಿಸಿದ್ದಾನೆ. ಆ ವಿಷಯವನ್ನು ಇನ್ನು ಒಂದು 5 ದಿನಗಳ ಕಾಲ ಚಿಂತನೆ ಮಾಡೋಣ. ಮೊದಲಿಗೆ ಇದನ್ನು ಯಾಕೆ ಮಾಡಬೇಕು ಅಂತ. ಲಕ್ಷ್ಮೀದೇವಿ ಅಂತಂದರೆ 3 ಎನ್ನುವಂತಹ ಸಂಖ್ಯೆಯನ್ನು ತಾನು ಪ್ರತಿನಿಧಿಸ್ತಾಳೆ. ಅಂದರೆ ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ 3 ಗುಣಗಳನ್ನು ಅವಳು ತನ್ನ ಕಂಟ್ರೋಲಲ್ಲಿ ಇಟ್ಟುಕೊಂಡಿರುವುದರಿಂದಾಗಿ ಅವಳಿಗೂ ಈ 3 ಎನ್ನುವಂತಹ ಸಂಖ್ಯೆಗೂ ವಿಶೇಷವಾದಂತಹ ಒಂದು ಸಂಬಂಧ ಇದೆ. ಹಾಗಾಗಿ ಲಕ್ಷ್ಮೀದೇವಿಯ ಈ ಚಿಂತನೆಯಲ್ಲಿ 3 ಅಂಶವನ್ನು ನಾವು ಪ್ರಧಾನವಾಗಿ ಗಮನಿಸಬೇಕು. ಒಂದು, ಆ ಶ್ರೀತತ್ವದ ಚಿಂತನೆಯನ್ನು ಯಾಕೆ ಮಾಡಬೇಕು ಅಂತಂದರೆ ಅದರ ಕುರಿತಾಗಿ ಕೃಷ್ಣ ಗೀತೆಯಲ್ಲೇ ತಿಳಿಸ್ತಾನೆ. ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ. ನನ್ನ ಮಾಯೆ ಎನ್ನುವಂಥದ್ದು ಅಂದರೆ ನನ್ನ ಅಧೀನದಲ್ಲಿರುವಂತಹ ನನ್ನ ಕಂಟ್ರೋಲಲ್ಲಿರುವಂತಹ ಲಕ್ಷ್ಮೀದೇವಿಯನ್ನು ತಿಳ್ಕೊಳ್ಳುವಂಥದ್ದು ತುಂಬ ಕಷ್ಟ. ಅವಳ ಅನುಗ್ರಹಕ್ಕೆ ಪಾತ್ರರಾಗುವುದು ಅಂತಂದರೆ ತುಂಬ ಕಷ್ಟ ಇದೆ. ಹಾಗಾಗಿ ಯಾರು ನನ್ನನ್ನು ಅಂದರೆ ಕೃಷ್ಣನನ್ನು ಶರಣು ಹೊಂದುತ್ತಾರೋ ಅವರು ಈ ಮಾಯೆಯನ್ನು ದಾಟ್ತಾರೆ ಅಂತ. ಅಂದರೆ ಈ ಲಕ್ಷ್ಮೀದೇವಿ ತಾನೇನು ಈ ಸತ್ವ, ರಜಸ್ಸು, ತಮಸ್ಸು ಎನ್ನುವಂತಹ 3 ಗುಣಗಳು ಇವುಗಳು ನಮ್ಮಲ್ಲೇ ಇರುವಂಥದ್ದು. ಈಗ ಉದಾಹರಣೆಗೆ ಸತ್ವಗುಣ ಅಂತಂದರೆ ಏನು ಅಂತಂದರೆ ಎಲ್ಲಿ ನಾವು ಎಚ್ಚರದಿಂದಿರ್ತೇವೋ ಅದನ್ನು ಸತ್ವ ಅಂತ ಕರೀತಾರೆ. ರಜಸ್ಸು ಅಂತಂದರೆ ನಾವು ಯಾವಾಗ ಆಲಸ್ಯಕ್ಕೆ ಜಾರುತ್ತೇವೋ ಅದು ರಜಸ್ಸು, ಅಥವಾ ನಾವು ಯಾವುದೇ ಕೆಲಸ ಮಾಡದೆ ನಿಶ್ಚೇಷ್ಟಿತರಾಗಿರ್ತೇವೋ ಅದು ರಜಸ್ಸು ಅಂತ. ತಮಸ್ಸು ಅಂತಂದರೆ ನಿದ್ರೆ, ಯಾವ ಜ್ಞಾನವೂ ಕೂಡ ಒಳಗೆ ಹೋಗದೇ ಇರುವ ಹಾಗೆ, ಯಾವ ವಿಷಯವೂ ಕೂಡ ನಮಗೆ ಅರ್ಥ ಆಗದೇ ಇರುವ ಹಾಗೆ ಏನಾಗ್ತದೋ ಅದು ತಮಸ್ಸು ಅಂತ ಅರ್ಥ. ಈ 3 ನಿಯಂತ್ರಣ ಮಾಡುವಂತಹ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತಂದರೆ ಮೊದಲಿಗೆ ಕೃಷ್ಣನ ಅನುಗ್ರಹವನ್ನು ಪಡಿಬೇಕು ಅಂತ. ಹಾಗಾಗಿ ಈ ಶ್ರೀ ಚಿಂತನೆಯನ್ನು ಯಾಕೆ ಮಾಡಬೇಕು ಅಂತ ಕೇಳಿದರೆ ನಾವು ಕಷ್ಟದಿಂದ ದೂರ ಆಗಬೇಕು, ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಅಂದರೆ ಅದರ ದಾರಿಯಲ್ಲಿ ಇರುವವಳಾಗಿರುವುದರಿಂದಾಗಿ ಅವಳನ್ನು ತಿಳ್ಕೊಳ್ಬೇಕು. ಹೇಗೆ ತಿಳ್ಕೊಳ್ಬೇಕು? ಕೃಷ್ಣ ಗೀತೆಯಲ್ಲಿ ಹೇಳಿದ್ದಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ. ಶಾಸ್ತ್ರ ಯಾವ ರೀತಿ ಅಂದರೆ ಶಾಸ್ತ್ರ ಅಂತಂದರೆ ನಾವು ಹೇಗಿರಬೇಕು, ಹೇಗೆ ತಿಳ್ಕೊಳ್ಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎನ್ನುವುದನ್ನು ತಿಳಿಸುವುದಕ್ಕೆ ಶಾಸ್ತ್ರ ಅಂತ ಅರ್ಥ. ಅದುವೇ ನಮಗೆ ಪ್ರಮಾಣ. ಲಕ್ಷ್ಮೀದೇವಿಯ ಚಿಂತನೆ ಅಥವಾ ಕೃಷ್ಣನ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತಂದರೆ ನನಗೆ ಹೀಗೆ ಅನ್ನಿಸ್ತಾ ಉಂಟು ಅದಕ್ಕೋಸ್ಕರ ಹೀಗೆ ಮಾಡ್ತೇನೆ, ನಾನು ಹೀಗೆ ಆಲೋಚನೆ ಮಾಡ್ತಾ ಇದ್ದೇನೆ ಹಾಗಾಗಿ ಲಕ್ಷ್ಮೀದೇವಿ ಹೀಗೆ ಇದ್ದಾಳೆ, ಈ ರೀತಿಯಾಗಿ ಮಾಡಿದರೆ ಪ್ರಯೋಜನ ಇಲ್ಲ. ಶಾಸ್ತ್ರಗಳು ಏನು ಹೇಳ್ತಾ ಇವೆ ಆ ರೀತಿಯಾಗಿ ನಾವು ಲಕ್ಷ್ಮೀದೇವಿಯನ್ನು ಚಿಂತನೆ ಮಾಡಬೇಕು. ಇನ್ನು ಹೀಗೆ ಆಲೋಚನೆ ಮಾಡುವುದರಿಂದ ಏನು ಫಲ? ನಮಗದೊಂದು ಬೇಕೇ ಬೇಕಲ್ವ. ಫಲವೊಂದು ಇಲ್ಲ ಅಂತಾರೆ ನಾವು ಯಾವ ಕೆಲಸವನ್ನು ಕೂಡ ಮಾಡುವುದಿಲ್ಲ. ನಾವೀಗಾಗಲೇ ಕೇಳಿರ್ತೇವೆ, ಪ್ರಯೋಜನಂ ಅನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ. ಒಬ್ಬ ಹುಚ್ಚನೂ ಕೂಡ ತಾನು ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಾನೆ ಅಂತ ಅವನಿಗೇನೊಂದು ಪ್ರಯೋಜನ ಅಂತ ಇರ್ತದೆ. ಏನೂ ಪ್ರಯೋಜನ ಇಲ್ಲ ಅಂತಂದರೆ ಅವನು ಎದ್ದು ನಡಿಲಿಕ್ಕೂ ಕೂಡ ಹೋಗುವುದಿಲ್ಲ. ಹಾಗಾಗಿ ನಾವು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೇವೆ, ಹೌದೋ ಅಲ್ವೋ ಮತ್ತೆ. ಹಾಗಾಗಿ ನಾವು ಏನಾದರೂ ಒಂದು ಪ್ರಯೋಜನ ಇಟ್ಟುಕೊಂಡೇ ನಾವು ಕೆಲಸವನ್ನು ಮಾಡ್ತೇವೆ. ಈ ಲಕ್ಷ್ಮೀದೇವಿಯ ಚಿಂತನೆಯಿಂದ ಆಗುವಂತಹ ಪ್ರಯೋಜನ ಏನು ಅಂತಂದರೆ ಕೃಷ್ಣ ಹೇಳ್ತಾನೆ ಮುಂದೆಗೆ,
ನನ್ನನ್ನು ಹಾಗೂ ಲಕ್ಷ್ಮೀದೇವಿಯನ್ನು ಇಬ್ಬರನ್ನೂ ಕೂಡ ಸ್ಪಷ್ಟವಾಗಿ ತಿಳ್ಕೊಂಡು ಯಾರು ನನ್ನನ್ನೇ ಶರಣು ಹೊಂದುತ್ತಾರೋ ಅವರನ್ನು ನಾನು ಈ ಎಲ್ಲ ಕಷ್ಟದ ರೂಪದಲ್ಲಿರುವಂತಹ ಸಂಸಾರದಿಂದಲೇ ಎತ್ತಿ ಸುಖರೂಪವಾದಂತಹ ಮೋಕ್ಷವನ್ನು ಕೊಡ್ತೇನೆ ಅಂತ. ಹಾಗಾಗಿ ಲಕ್ಷ್ಮೀದೇವಿಯ ತಿಳುವಳಿಕೆಯೂ ಕೂಡ ನಮಗೆ ದೇವರ ಅನುಗ್ರಹವನ್ನು ಪಡೆಯಲಿಕ್ಕೆ ಮುಖ್ಯವಾಗಿ ಸಹಾಯವನ್ನು ಮಾಡ್ತದೆ. ಆ ವಿಷಯವನ್ನು ವೇದವ್ಯಾಸ ದೇವರು ತಾವು ಸಂಗ್ರಹ ಮಾಡ್ತಾರೆ. ಅದಕ್ಕೆ ಮಹಾಭಾರತದ ಆದಿಪರ್ವದಲ್ಲಿ ಬರುವಂತಹ ಒಂದು ಮಾತು, ವೇದವ್ಯಾಸ ದೇವರ ಬಾಯಿಯಿಂದ ಯಾವ ಮಾತು ಹೊರಬಂದಿದೆ ಅದು ಎಂಥದ್ದು ಅಂತ ಕೇಳಿದರೆ, ಅಪ್ರಮೇಯಂ ಪುಣ್ಯಂ ಪವಿತ್ರಂ ಪಾಪಹರಂ ಶಿವಂಚ ಅಂತ ಹೇಳ್ತಾರೆ. ದ್ವೈಪಾಯನೋಷ್ಟ ಪುಟ ನಿಸೃತಂ ಅಪ್ರಮೇಯಂ ಪುಣ್ಯಂ ಪವಿತ್ರಂ ಅಥ ಪಾಪಹರಂ ಶಿವಂಚ ಅಂತ. ವೇದವ್ಯಾಸ ದೇವರು ಹೇಳಿರುವಂತಹ ಈ ಮಾತು ಎಂತಹದ್ದು ಅಂತ ಕೇಳಿದರೆ ಅಪ್ರಮೇಯಂ. ಅಪ್ರಮೇಯ ಅಂತಂದರೆ ಹೀಗೇ ಅಂತ ಇಷ್ಟೇ ಅಂತ ಆಲೋಚನೆ ಮಾಡಲಿಕ್ಕೆ ಆಗದೇ ಇರುವಂಥದ್ದು. ಅದಕ್ಕೋಸ್ಕರವೇ ಭಗವದ್ಗೀತೆಯಲ್ಲಿ ಎಲ್ಲ ವಿಷಯ ತುಂಬಿಕೊಂಡಿದೆ ಅಂತ ಹೇಳುವಂಥದ್ದು ಆ ಅಭಿಪ್ರಾಯದಲ್ಲಿಯೇ. ಭಾರತೆ ಗೀತಿಕಾವರ ಅಂತ ಏನು ಮಾತಿದೆ ಅದರ ಒಟ್ಟು ಸಾರಾಂಶ ಏನು ಅಂತಂದರೆ, ಭಗವದ್ಗೀತೆಯಲ್ಲಿ ಇಲ್ಲದೇ ಇರುವಂತಹ ವಿಷಯ ಇಲ್ಲ. ಕೃಷ್ಣನ ವಿಷಯ ಇದ್ದೇ ಇದೆ ಹೇಗೋ ಎನ್ನುವುದು ಸತ್ಯವೋ ಅದರ ಜೊತೆಗೆ ಉಳಿದ ಎಲ್ಲ ವಿಷಯಗಳ ನಿರೂಪಣೆಯೂ ಕೂಡ ಬಂದಿದೆ. ಆ ಅಭಿಪ್ರಾಯದಲ್ಲಿ ಏನೇ ಅಪ್ರಮೇಯಂ ಅಂತ ಹೇಳಿರುವಂಥದ್ದು. ಅಂದರೆ ನಾವಿಷ್ಟೇ ಅಂತ ಸೀಮಿತವಾಗಿ ಅದಕ್ಕೆ ಅರ್ಥವನ್ನು ಹಚ್ಚಲಿಕ್ಕೆ ಬರುವುದಿಲ್ಲ, ವಿಶಾಲವಾಗಿ ತಾನು ತೆರೆದುಕೊಳ್ತದೆ. ಇನ್ನು ಪುಣ್ಯಂ ಪವಿತ್ರಂ ಅಂತ ಹೇಳಿಕೊಂಡು ನಾವು ಈಗಾಗಲೇ ಮಾಡಿರುವಂತಹ ಪಾಪಗಳೇನಿವೆ ಆ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತದೆ, ಇನ್ನು ಮುಂದೆ ನಾವು ಪಾಪಗಳನ್ನು ಮಾಡದೇ ಇರುವ ಹಾಗೆ ಮಾಡ್ತದೆ ಅಂತೆಲ್ಲ ಅದರ ಮಹಿಮೆಯನ್ನು ಹೇಳ್ಕೊಂಡು ಬರ್ತಾರೆ. ಹಾಗಾಗಿ ಅವಶ್ಯವಾಗಿ ನಾವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಗ್ರಂಥ ಭಗವದ್ಗೀತೆ. ಅದರ ಕುರಿತಾಗಿ ಮತ್ತೆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಇಂತಹ ಗ್ರಂಥದಲ್ಲಿ ಈಗಾಗಲೇ ನಾವು ಹೇಳಿದ ಹಾಗೆ ಶ್ರೀ ಎನ್ನುವಂತಹ ತತ್ವ ಏನಿದೆ ಅಥವಾ ಲಕ್ಷ್ಮಿ ಎನ್ನುವಂತಹ ತತ್ವ ಏನಿದೆ ಅದನ್ನು ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ. ನಾವು ಭಗವದ್ಗೀತೆಯಲ್ಲಿ ನೋಡ್ತೇವೆ ಅಂತಂದರೆ ಮಮಯೋನಿರ್ ಮಹದ್ ಬ್ರಹ್ಮ ಅಂತ ಹೇಳಿಕೊಂಡು ಅವಳನ್ನು ಬ್ರಹ್ಮ ಶಬ್ದದಿಂದ ಕರೆದದ್ದಿದೆ. ಅದೇ ರೀತಿಯಾಗಿ ಅಕ್ಷರಂ ಬ್ರಹ್ಮ ಪರಮಂ ಅಂತ ಹೇಳಿಕೊಂಡು ಅಕ್ಷರ ಅಂತ ಕರೆದದ್ದಿದೆ. ಪ್ರಕೃತಿ ಜೈರ್ಗುಣೈಹಿ ಅಂತ ಹೇಳಿಕೊಂಡು ಪ್ರಕೃತಿ ಅಂತ ಕರೆದದ್ದಿದೆ. ಕೂಟಸ್ಥೋಕ್ಷರ ಉಚ್ಯತೆ ಅಂತ ಹೇಳುವಲ್ಲೂ ಕೂಡ ಅಕ್ಷರ ಅಂತ ಕರೆದದ್ದಿದೆ. ಹೀಗೆ ನಾನಾ ಹೆಸರುಗಳಿಂದ ಆ ಲಕ್ಷ್ಮೀದೇವಿಯನ್ನು ಕೃಷ್ಣ ತಾನು ತೋರಿಸಿಕೊಟ್ಟಿದ್ದಾನೆ. ಅದರಲ್ಲಿ ಆ ಎಲ್ಲ ಹೆಸರುಗಳು ಯಾವ ಅಭಿಪ್ರಾಯದಲ್ಲಿ ಇರುವುದು ಅಂತ ಕೇಳಿದರೆ, ಅಕ್ಷರ ಅಂತ ಹೇಳಬೇಕಾದರೂ ಕೂಡ ಮುಖ್ಯವಾಗಿ ಅಕ್ಷರ ಶಬ್ದಕ್ಕೆ ನಾಶ ಇಲ್ಲದೇ ಇರುವವಳು ಅಂತ ಅರ್ಥ. ಅವಳು ನಾಶ ಇಲ್ಲದೇ ಇರುವವಳು ಹೇಗಾದದ್ದು ಅಂತ ಕೇಳಿದರೆ ಕೃಷ್ಣನ ಅನುಗ್ರಹದಿಂದ. ಅದನ್ನು ಕೃಷ್ಣ ತಾನು ತೋರಿಸಿಕೊಡ್ತಾನೆ. ಅವಳು ಅವ್ಯಕ್ತ. ಅವ್ಯಕ್ತ ಅಂತ ಆಗಲೇ ಹೇಳಿದ ಹಾಗೆ ತನ್ನನ್ನು ತಾನು ಸರಳವಾಗಿ ತೋರಿಸಿಕೊಡುವುದಿಲ್ಲ. ಯಾಕೆ ಅವಳು ಹಾಗೆ ತೋರಿಸಿಕೊಡುವುದಿಲ್ಲ ಅಂತ ಕೇಳಿದರೆ, ಕೃಷ್ಣ ಅವಳೊಳಗೆ ಆ ಅವ್ಯಕ್ತ ಎನ್ನುವಂತಹ ರೂಪದಿಂದಲೇ ತಾನು ಅವಳನ್ನು ನಡೆಸ್ತಾ ಇದ್ದಾನೆ. ಅಂದರೆ ಕೃಷ್ಣನೂ ಕೂಡ ಸರಳವಾಗಿ ತಾನು ಮೇಲುನೋಟಕ್ಕೆ ಗೊತ್ತಾಗುವವನಲ್ಲ. ಹೀಗೆ ಅನೇಕ ಹೆಸರುಗಳಿವೆ. ಒಟ್ಟಾರೆ ನಾವು ಆ ಎಲ್ಲ ಹೆಸರುಗಳಿಂದ ಒಟ್ಟು ಏನು ಅಭಿಪ್ರಾಯವನ್ನು ತೆಗೆದುಕೊಳ್ಳಬಹುದು ಅಂತ ಕೇಳಿದರೆ, ಕೃಷ್ಣನ ಅಧೀನದಲ್ಲಿರುವಂತಹ ಶಕ್ತಿ ಅಂತ. ಇದು ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಲಕ್ಷ್ಮೀದೇವಿ ಅಂತಂದರೆ ಅವಳು ಯಾವತ್ತೂ ಕೂಡ ಕೃಷ್ಣನನ್ನು ಬಿಟ್ಟಿರುವವಳಲ್ಲ, ಕೃಷ್ಣನನ್ನು ಮೀರಿ ನಿಂತಿರುವವಳಲ್ಲ. ಇಷ್ಟು ಹೇಳಿದ ಕೂಡಲೇ ನಮಗೆ ಕೆಲವು ಸಾಮಾನ್ಯವಾದ ಪ್ರಶ್ನೆಗಳು ಬಂದೇ ಬರ್ತವೆ. ಅಲ್ಲ, ನೀವು ಕೃಷ್ಣನ ಪರಿಸರದಲ್ಲಿದ್ದೀರಿ ಅಥವಾ ಕೃಷ್ಣನನ್ನು ಉಪಾಸನೆ ಮಾಡ್ತೀರಿ, ಹಾಗಾಗಿ ನಿಮಗೆ ಕೃಷ್ಣ ಅಂದರೆ ತುಂಬ ಇಷ್ಟ, ಹಾಗಾಗಿ ಎಲ್ಲದರಲ್ಲೂ ಕೂಡ ನೀವು ಕೃಷ್ಣನನ್ನೇ ಮೇಲೆ ಇಟ್ಟುಬಿಡುವುದು. ಆದರೆ ಲಕ್ಷ್ಮೀದೇವಿಯು ಮೇಲೆ ಇದ್ದಿರ್ಬೋದು, ಕೃಷ್ಣನನ್ನು ಕಂಟ್ರೋಲ್ ಮಾಡುವವಳಾಗಿರ್ಬೋದು. ಯಾಕೆ ಅಂತಂದರೆ ಕೃಷ್ಣನೇ ಹೇಳಿದ ಮಾತು, ಆವಾಗಲೇ ಹೇಳಿದ ಹಾಗೆ ಮಮ ಯೋನಿರ್ ಮಹದ್ ಬ್ರಹ್ಮ ಅಂತ ಶಬ್ದ ಏನಿದೆ ಅದಕ್ಕೆ ನಾವು ಮೇಲ್ನೋಟಕ್ಕೆ ಅರ್ಥ ಮಾಡ್ತೇವೆ ಅಂತಂದರೆ, ಯೋನಿ ಅಂತಂದರೆ ಕಾರಣ ಅಂತ ಅರ್ಥ. ನನಗೆ ಕಾರಣವಾಗಿರುವವಳು ಮಹದ್ ಬ್ರಹ್ಮ ಅಂತ ಹೇಳಿದ ಹಾಗೆ ಕಾಣಿಸ್ತದೆ. ಅಂದರೆ ಕೃಷ್ಣನು ತಾನು ಬಂದಿರುವಂಥದ್ದು ಈ ಲಕ್ಷ್ಮೀದೇವಿಯಿಂದಲೇ ಎನ್ನುವಂತಹ ಅಭಿಪ್ರಾಯ ಮೇಲ್ನೋಟಕ್ಕೆ ಭಗವದ್ಗೀತೆಯಲ್ಲಿ ಕಾಣಿಸ್ತದೆ. ಹೌದಾ ಇದು ಅಂತ ನಾವು ಸ್ವಲ್ಪ ವಿಮರ್ಶೆ ಮಾಡಬೇಕು. ಯಾಕೆ ಅಂತಂದರೆ ಬರೀ ಭಗವದ್ಗೀತೆ ಮಾತ್ರ ಅಲ್ಲ, ನಾವೀಗ ದೇವಿ ಭಾಗವತವನ್ನು ನೋಡ್ತೇವೆ ಅಂತಂದರೆ, ಅಂದರೆ ವೇದವ್ಯಾಸ ದೇವರೇ ರಚನೆ ಮಾಡಿರುವಂತಹ ಗ್ರಂಥಗಳು, ಅದರಲ್ಲಿ ನೋಡ್ತೇವೆ. ಅದರಲ್ಲಿ ಒಂದು ಸ್ಪಷ್ಟವಾಗಿರುವಂತಹ ಮಾತು ಚತುರ್ಮುಖ ಬ್ರಹ್ಮದೇವರು ಹೇಳ್ತಾರೆ, ಅಹಂ ವಿಷ್ಣುಸ್ತಥಾ ಶಂಭು ಸಾವಿತ್ರೀ ಚ ರಮಾಪ್ಯುಮ ಸರ್ವೇ ವಯಂ ವಶೇ ಯಸ್ಯಾಹ ನಾತ್ರ ಕಿಂಚಿತ್ ವಿಚಾರಣ ಅಂತ. ದೇವಿಯ ಮಹಿಮೆ, ಆದಿಶಕ್ತಿ ಅಥವಾ ಆದಿಪರಾಶಕ್ತಿ ಅಂತ ನಾವು ಯಾರನ್ನು ಕರಿತೇವೋ ಅವಳ ಮಹಿಮೆಯನ್ನು ಆ ದೇವಿ ಭಾಗವತ ತಿಳಿಸುವಂಥದ್ದು. ಅಲ್ಲಿ ಬಂದಿರುವಂತಹ ಮಾತು ಅಹಂ ಅಂತಂದರೆ ಬ್ರಹ್ಮದೇವರು ಹೇಳ್ತಾ ಇದ್ದಾನೆ, ನಾನು ವಿಷ್ಣು ರುದ್ರ, ಅದರ ಜೊತೆಗೆ ಸಾವಿತ್ರಿ ಅಂದರೆ ಸರಸ್ವತೀ ದೇವಿ, ಲಕ್ಷ್ಮೀದೇವಿ, ಉಮಾ, ಇವರೆಲ್ಲರೂ ಕೂಡ ಯಾರ ವಶದಲ್ಲಿ ಇದ್ದೇವೋ
ಅವಳು ನಮ್ಮೆಲ್ಲರನ್ನು ಕೂಡ ಸೃಷ್ಟಿ ಮಾಡ್ತಾ ಇದ್ದಾಳೆ ಅಂತ ಉಮಯದೇವಿ, ಸರಸ್ವತೀ ದೇವಿ ಜೊತೆಗೆ ಲಕ್ಷ್ಮಿ ಇವರಿಷ್ಟೂ ಮಂದಿಯೂ ಕೂಡ ಆದಿಶಕ್ತಿಯ ಕೆಳಗಿರುವವರು ಅಂತ ಹೇಳುವಂತಹ ಮಾತು ದೇವಿ ಭಾಗವತದಲ್ಲಿ ಬರುತ್ತದೆ. ಅದನ್ನೇ ಅಲ್ಲಿ ಮುಂದಕ್ಕೆ ಅಲ್ಲಿ ಹೇಳ್ತಾರೆ, ಸಾಧ್ಯಾಶಕ್ತಿ ಪರಿಣತ ಸರ್ವಸ್ಮಿನ್ಯಾ ಪ್ರತಿಷ್ಠಿತ ವಿಷ್ಣುಚ ಸಾತ್ವಿಕೀ ಶಕ್ತಿ ತಯಾಹೀನೋಪ್ಯಕರ್ಮಕೃತ ಅಂತ ಎಲ್ಲಿಯವರೆಗೆ ಹೇಳ್ತದೆ ಅಂತಂದರೆ, ವಿಷ್ಣು ತಾನು ಒಂದು ಕೆಲಸ ಮಾಡಬೇಕು ಅಂತಾದರೆ, ತಾನು ಈ ಜಗತ್ತನ್ನು ಸೃಷ್ಟಿ ಮಾಡಬೇಕು ಅಥವಾ ಈ ಜಗತ್ತನ್ನು ತಾನು ಮುನ್ನಡೆಸಿಕೊಂಡು ಹೋಗಬೇಕು, ಕೊನೆಗೆ ಒಂದು ದಿನ ಇದಕ್ಕೆ ನಾಶವನ್ನು ಮಾಡಬೇಕು, ಇದೆಲ್ಲವನ್ನು ಕೂಡ ಮಾಡಬೇಕು ಅಂತಂದರೂ ಕೂಡ ಅವನಿಗೆ ಶಕ್ತಿ ಕೊಡಲಿಕ್ಕೆ ಇವಳು ಆದಿಶಕ್ತಿಯಾಗಿ ನಿಲ್ಲಬೇಕಂತೆ. ತಯಾಹೀನ ಅಕರ್ಮಕೃತ ಅಂತ ಹೇಳ್ತಾರೆ. ಈ ಆದಿಶಕ್ತಿ ಒಂದೊಮ್ಮೆ ಇಲ್ಲ ಅಂತಾಗಿಬಿಟ್ರೆ ಅವನು ಯಾವ ಕರ್ಮವನ್ನು ಕೂಡ ಮಾಡುವುದಿಲ್ಲ, ಅಂದರೆ ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕೆ ವಿಷ್ಣುವಿಗೆ ಸಾಮರ್ಥ್ಯ ಇಲ್ಲ. ಇದನ್ನು ಸಾಂಖ್ಯರು ಹೇಳುವುದಿದೆ, ಪ್ರಕೃತಿ ಕರ್ತೃ ಪುರುಷ ಪುಷ್ಕರ ಪಲಾಶವನ್ನಿರ್ಲೇಪ ಅಂತ. ಎಲ್ಲವನ್ನು ಮಾಡುವವಳು ಪ್ರಕೃತಿಯೇ. ವಿಷ್ಣು ಯಾಕಿದ್ದಾನೆ ಅಂತ ಕೇಳಿದರೆ, ಅವನು ಪಕ್ಕದಲ್ಲಿ ಒಬ್ಬ ಇರಬೇಕಷ್ಟೆ. ಯಾವ ರೀತಿ ಪುಷ್ಕರ ಪರಾಶವನ್ ನಿರ್ಲೇಪ ಅಂತ, ಯಾವುದೇ ಕೆಲಸ ಮಾಡಿದ್ರೆ ತನ್ನಷ್ಟಕ್ಕೆ ತಾನು ಕೂತು ಬಿಡ್ತಾನೆ, ಕೆಲಸ ಎಲ್ಲ ಮಾಡುವುದು ಇವಳೆ ಅಂತ ಈ ಅಭಿಪ್ರಾಯವನ್ನು ನಮಗೆ ಶಾಸ್ತ್ರ ತೋರಿಸಿಕೊಡ್ತದೆ. ವೇದವ್ಯಾಸ ದೇವರೇ ಹೇಳಿರುವಂತಹ ಮಾತು. ನೀವು ಭಗವದ್ಗೀತೆ ಅದುವೇ ಪ್ರಮಾಣ, ಭಗವದ್ಗೀತೆಯಲ್ಲಿ ಹೇಳಿದ್ದೇ ಸತ್ಯ. ಕೃಷ್ಣ ಹೇಳಿದ್ದಾನೆ, ಯಾರು ನನ್ನ ಈ ಮಾತನ್ನು ದ್ವೇಷ ಮಾಡ್ತಾರೋ ಅವರು ಅತ್ಯಂತ ಹೀನಬುದ್ಧಿಯವರು ಅಂತ ಕೃಷ್ಣ ಹೇಳಿರುವಂತಹ ಮಾತಿದೆ. ಏತ್ವೇತದಭ್ಯಸೂಯಂತೋ ನಾನು ತಿಷ್ಠಂತಿ ಮೇ ಮತಂ ಅಂತ ಹೇಳಿಕೊಂಡು ನನ್ನ ಮಾತನ್ನು ಯಾರು ಪಾಲನೆ ಮಾಡುವುದಿಲ್ಲ ಅವರು ಸರಿಯಾಗಿ ವ್ಯವಸಾಯ ಮಾಡಿಲ್ಲ, ಕೃಷಿ ಮಾಡಲಿಲ್ಲ ಅಂತ. ಆದರೆ ವೇದವ್ಯಾಸ ದೇವರೇ ಹೇಳಿರುವಂತಹ ಮಾತಿದೆ, ಶಕ್ತಿಯೇ ಸರ್ವಕರ್ತೃ, ಎಲ್ಲವನ್ನು ಮಾಡುವವಳು ಅಂತ. ಹೀಗಿರಬೇಕಾದ್ರೆ ಯಾವುದನ್ನು ಒಪ್ಪಿಕೊಳ್ಳುವುದು? ಒಂದು. ಇನ್ನೊಂದು ಏನು ಪ್ರಶ್ನೆ ಅಂತ ಕೇಳಿದರೆ, ಅಲ್ಲೇ ಬಂದಿರುವಂತಹ ಮಾತು, ನ ಶ್ರೋತವ್ಯಂ ನಮಂತವ್ಯಂ ಅನ್ಯೇಷಾಂ ವಚನಂ ಬುಧೈಃ ಶಕ್ತಿರೇವ ಸದಾ ಸೇವ್ಯ ವಿದ್ವದ್ಭಿಃ ಕೃತನಿಶ್ಚಯೈಃ ಅಂತ. ನೀವು ಬೇರೆ ಏನೇ ಕೇಳಿ, ವೇದಗಳನ್ನು ಕೇಳಿರಿ, ಇತಿಹಾಸ ಪುರಾಣ ಭಾಗವತಾದಿ ಯಾವ ಗ್ರಂಥಗಳನ್ನು ನೀವು ಕೇಳ್ತೀರೋ ಅದು ಯಾವುದೂ ಕೂಡ ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ. ನ ಶ್ರೋತವ್ಯಂ ನಮಂತವ್ಯಂ, ಅದನ್ನು ಕೇಳಬಾರದು, ಅದನ್ನು ಮನನ ಮಾಡಬಾರದು ಅಂತ ಹೇಳ್ತದೆ. ಯಾಕೆ? ಈ ಶಕ್ತಿಯೇ ಎಲ್ಲವನ್ನು ಮಾಡ್ತಾಳೆ ಎನ್ನುವುದೇ ನಿಜವಾದಂತಹ ಸತ್ಯ. ಅವಳ ಕೆಲಸಗಳೇನಿವೆ ಅದನ್ನು ಮಾತ್ರ ತಿಳ್ಕೊಳ್ಬೇಕೇ ಹೊರತು ಉಳಿದದ್ದೇನೇನಿದೆ ಅದು ಯಾವುದೂ ಕೂಡ ನಿಮಗೆ ಪ್ರಯೋಜನಕ್ಕೆ ಬರುವುದಿಲ್ಲ, ಕೇಳಬಾರದು ಅಂತ ಬ್ರಹ್ಮದೇವರು ಉಳಿದ ದೇವತೆಗಳಿಗೆ ಹೇಳಿರುವಂತಹ ಮಾತು ದೇವಿ ಭಾಗವತದಲ್ಲಿ ಬಂದಿರುವಂಥದ್ದು. ಇಷ್ಟು ಸ್ಪಷ್ಟವಾದಂತಹ ವೇದವ್ಯಾಸ ದೇವರ ಮಾತಿರಬೇಕಾದರೆ ನೀವು ಭಗವದ್ಗೀತೆ ಒಂದೇ ಪ್ರಮಾಣ ಅಥವಾ ಭಗವದ್ಗೀತೆಯನ್ನು ಆಶ್ರಯಿಸಿಕೊಂಡೇ ಎಲ್ಲದಕ್ಕೂ ಅರ್ಥ ಮಾಡಬೇಕು ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂತ ಒಂದು ಪ್ರಶ್ನೆ ಮೇಲ್ನೋಟಕ್ಕೆ ಬಂದೇ ಬರ್ತವೆ. ಯಾಕೆಂದರೆ ಈಗಿನ ಸಮಾಜದಲ್ಲಿ ಇಂತಹ ಪ್ರಶ್ನೆಗಳು ಸಾವಿರಾರು ಬರ್ತವೆ. ನಾವು ಅದಕ್ಕೆ ವೇದವ್ಯಾಸ ದೇವರು ಕೊಟ್ಟಿರುವಂತಹ ಉತ್ತರ ಏನು ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದಕ್ಕೆ ವೇದವ್ಯಾಸ ದೇವರು ಒಂದು ಮಾತನ್ನು ಹೇಳಿದ್ದಾರೆ, ಭಾಷಾತ್ರಯಂ ಯಹ ನಜಾನಾತಿ ಅಂತ ಹೇಳಿಕೊಂಡು, ನಿಜವಾಗಿಯೂ ಕೂಡ ಪುರಾಣಗಳಿಗಾಗಲಿ ಅಥವಾ ವೇದವ್ಯಾಸ ದೇವರು ಯಾವುದನ್ನು ರಚನೆ ಮಾಡಿದ್ದಾರೆ, ಮುಖ್ಯವಾಗಿ ಪುರಾಣಗಳಿಗಾಗಬೇಕಾದ್ರೆ ಅಲ್ಲಿ ಅವರು 3 ರೀತಿಯಲ್ಲಿ ವಿಷಯ ನಿರೂಪಣೆ ಮಾಡಿದ್ದಾರೆ ಅಂತ. ಅದಕ್ಕೆ 3 ಭಾಷೆ ಅಂತ ಕರೆದಿದ್ದಾರೆ. ಅಂದರೆ ನಾವಾಡುವ ಭಾಷೆ ಅಂತ ಅರ್ಥ ಅಲ್ಲ, ಪುರಾಣಗಳು ವಿಷಯವನ್ನು ತಿಳಿಸುವಂತಹ ಶೈಲಿ. ಅದಕ್ಕೆ ದರ್ಶನ ಭಾಷೆ, ಸಮಾಧಿ ಭಾಷೆ, ಗುಹ್ಯ ಭಾಷೆ ಅಂತ 3 ಹೇಳ್ತಾರೆ. ದರ್ಶನ ಭಾಷೆ ಅಂತಂದರೆ ಮೇಲು ನೋಟದಲ್ಲಿ ಯಾವ ರೀತಿ ವಿಷಯ ಇದೆಯೋ ಹಾಗೆಯೇ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು. ಈ 3 ರೀತಿಯಾಗಿ ಭಾಷೆಯನ್ನು ಯಾರು ತಿಳ್ಕೊಳ್ಳುವುದಿಲ್ಲವೋ ಆತ ಪುರಾಣಗಳಿಗೆ ಅರ್ಥ ಮಾಡಲಿಕ್ಕೆ ಹೋದರೆ ಅನ್ಯರ್ಥವನ್ನೇ ಅಪಾರ್ಥವನ್ನೇ ಮಾಡಿಬಿಡ್ತಾನೆ. ಈ ದೇವಿ ಭಾಗವತದಲ್ಲಿ ಬಂದಿರುವಂತಹ ಮಾತುಗಳೆಲ್ಲ ಏನಿವೆ, ಇದಕ್ಕೆ ನಾವು ಮೊದಲಿಗೆ ಯಾವ ಅಭಿಪ್ರಾಯದಲ್ಲಿ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ ಎನ್ನುವುದನ್ನು ಮೊದಲು ತಿಳ್ಕೊಳ್ಬೇಕು ಅಂತ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸ ದೇವರು ಉತ್ತರ ಕೊಟ್ಟಿದ್ದಾರೆ. ಓಂ ಉತ್ಪತ್ತ್ಯ ಸಂಭವಾತ್ ಓಂ ಎನ್ನುವುದಾಗಿ ಹೇಳ್ತಾ, ಲೋಕದಲ್ಲಿ ಕೇವಲ ಹೆಣ್ಣು ತಾನು ಸಂತತಿಯನ್ನು ಪಡೆಯುವುದು ಕಂಡಿಲ್ಲ. ಗಂಡು ಹೆಣ್ಣಿನಿಂದ ಸಂತತಿಯಾಗುವುದು ಇದೆ. ಕೆಲವೊಂದು ಬಾರಿ ವಿಶೇಷ ಅನುಗ್ರಹದಿಂದ ಪುರುಷನೇ ಸಂತಾನವನ್ನು ಪಡೆಯಲಿಕ್ಕೆ ಸಾಮರ್ಥ್ಯವನ್ನು ಹೊಂದಿದವನಾಗ್ತಾನೆ. ಆದರೆ ಈ 2 ವ್ಯವಸ್ಥೆಯನ್ನು ಬಿಟ್ಟು ಕೇವಲ ಹೆಣ್ಣು ತಾನು ಲೋಕದಲ್ಲಿ ಉತ್ಪತ್ತಿಯನ್ನು ಅಂದರೆ ಸಂತಾನಾದಿಗಳನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದರ ಮುಖಾಂತರ ಶಕ್ತಿಯೇ ಎಲ್ಲವನ್ನು ಹುಟ್ಟಿಸ್ತಾಳೆ. ಅಂದರೆ ವಿಷ್ಣು, ರುದ್ರ, ಬ್ರಹ್ಮ ಇವರೆಲ್ಲರನ್ನೂ ಕೂಡ ಈ ಶಕ್ತಿಯೇ ಹುಟ್ಟಿಸ್ತಾಳೆ ಎನ್ನುವಂತಹ ಅರ್ಥ ಏನಿದೆ ಅದು ನಿಜವಾಗಿಯೂ ಕೂಡ ಬ್ರಹ್ಮಸೂತ್ರಗಳಿಗಾಗಲಿ ವೇದಗಳಿಗಾಗಲಿ ಸಮ್ಮತವಾದದ್ದಲ್ಲ, ಅವುಗಳಿಗೆ ಒಪ್ಪಿಗೆ ಇರುವಂತಹ ಮಾತಲ್ಲ. ಹಾಗಿದ್ರೆ ಹೇಳಿದ್ದಾರಲ್ವ ವೇದವ್ಯಾಸದೇವರು, ಅವರು ಯಾಕೆ ಅವರಿಗೆ ಗೊತ್ತಿರಲಿಲ್ವಾ? ತಾವೇ ಉತ್ಪತ್ತಿ ಸಂಭವಾದಂಥ ಬ್ರಹ್ಮಸೂತ್ರಗಳಲ್ಲಿ ಈ ಅಭಿಪ್ರಾಯವನ್ನು ಹೇಳಿರಬೇಕಾದ್ರೆ
ಪುರಾಣಾದಿಗಳಲ್ಲಿ ಈ ಮಾತನ್ನು ಯಾಕೆ ಹೇಳಿರುವಂಥದ್ದು ಅಂತಂದರೆ ಅದಕ್ಕೆ ತತ್ವಪ್ರದೀಪಿಕಾದಲ್ಲಿ ಪಂಡಿತಾಚಾರ್ಯರು ಬಹಳ ಸುಂದರವಾಗಿ ಉತ್ತರ ಕೊಡ್ತಾರೆ. ಏನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ ಅಂತಂದರೆ, ಪುರಾಣಗಳಲ್ಲಿ ವೇದವ್ಯಾಸದೇವರು ಎಲ್ಲ ರೀತಿಯ ಮಾತುಗಳನ್ನು ಹೇಳಿದ್ದಾರೆ. ಅದರಲ್ಲಿ ಎರಡು ಅಭಿಪ್ರಾಯ. ಈಗ ನಾವೇನು ಸಾತ್ವಿಕ ಪುರಾಣ, ರಾಜಸ ಪುರಾಣ, ತಾಮಸ ಪುರಾಣ ಅಂತ ವಿಭಾಗ ಮಾಡುವುದಿದೆ ಅಲ್ವಾ, ಇದು ಯಾವ ಅಭಿಪ್ರಾಯದಿಂದ ಅಂತ ಕೇಳಿದರೆ, ಯಾವ ಪುರಾಣದಲ್ಲಿ ವಿಷ್ಣುವೇ ಎಲ್ಲವನ್ನು ನಡೆಸುವವನು ಅಂದರೆ ವೇದಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಅದನ್ನು ನೇರವಾಗಿ ಪ್ರತಿಪಾದನೆ ಮಾಡಿದ್ದಿದೆಯೋ ಅದು ಸಾತ್ವಿಕ ಪುರಾಣ ಅಂತ ಅರ್ಥ. ಇನ್ನು ಎಲ್ಲಿ ಇದಕ್ಕೆ ಸ್ವಲ್ಪ ವಿರುದ್ಧವಾಗುವಂತೆ ಬೇರೆ ಬೇರೆ ವಾಕ್ಯಗಳನ್ನು ಇಟ್ಟುಕೊಂಡು ಅಲ್ಲಿಯೂ ವಿಷ್ಣುವಿನ ಸಾಮರ್ಥ್ಯವನ್ನು ಹೇಳಿಯೇ ಹೇಳಿರ್ತಾರೆ, ಆದರೆ ಬೇರೆ ವಾಕ್ಯಗಳನ್ನು ಎಲ್ಲಿ ಹೆಚ್ಚು ಹೇಳಿ ತಾವು ಈ ಉತ್ತರವನ್ನು ಮಾತ್ರ ಕಡಿಮೆ ಕೊಟ್ಟಿರ್ತಾರೋ ಅದನ್ನು ರಾಜಸ ಪುರಾಣ, ತಾಮಸ ಪುರಾಣ ಅಂತ ವಿಭಾಗ ಮಾಡಿರಿ. ಅಂದರೆ ಒಟ್ಟು ಪುರಾಣಗಳಲ್ಲಿ ವೇದವ್ಯಾಸ ದೇವರು ಹೇಳುವಲ್ಲಿ ಕೆಲವೊಂದು ಕಡೆಯಲ್ಲಿ ಕ್ವೆಶನ್ಸ್ ಜಾಸ್ತಿ ಇದೆ, ಕೆಲವೊಂದು ಕಡೆಯಲ್ಲಿ ಉತ್ತರವೇ ಜಾಸ್ತಿ ಇದೆ, ಉತ್ತರ ಸ್ಪಷ್ಟವಾಗಿ ಇದೆ. ಪ್ರಶ್ನೆ ಜಾಸ್ತಿ ಇರುವಲ್ಲಿ ಉತ್ತರ ಇಲ್ಲ ಅಂತಲ್ಲ, ಪ್ರಶ್ನೆ ಜಾಸ್ತಿ ಇರುವ ಪುರಾಣಗಳಲ್ಲಿ ಉತ್ತರ ಇಲ್ಲ ಅಂತ ಅಭಿಪ್ರಾಯ ಅಲ್ಲವೇ ಅಲ್ಲ. ಉತ್ತರ ಎನ್ನುವುದಿದ್ದೇ ಇರುತ್ತದೆ, ಆದರೆ ಉತ್ತರವನ್ನು ಸಂಕ್ಷಿಪ್ತವಾಗಿ ತೋರಿಸಿರ್ತಾರೆ, ಸಣ್ಣದಾಗಿ ತೋರಿಸಿರ್ತಾರೆ. ಅದುವೇ ಎಲ್ಲಿ ನೇರವಾಗಿ ವಿಷ್ಣುವಿನ ಮಹಿಮೆಯನ್ನು ಹೇಳ್ತಾ ಇದ್ದಾರೋ ಅಲ್ಲಿ ಸ್ಪಷ್ಟವಾಗಿ ಉತ್ತರವನ್ನು ತಾವು ನಿರೂಪಣೆ ಮಾಡಿರ್ತಾರೆ ಅಂತ. ಈ ರೀತಿಯಾಗಿ ಆ ಶಕ್ತಿಯ ಅಥವಾ ಲಕ್ಷ್ಮಿ ಅಥವಾ ಬೇರೆ ಯಾವುದು ನಾವೀಗ ಅವ್ಯಕ್ತ ಪ್ರಕೃತಿ ಅಂತ ಕರಿತಾ ಇದ್ದೇವೆ, ಅವಳ ಕುರಿತಾಗಿ ಅವಳೇ ಎಲ್ಲವನ್ನು ಮಾಡ್ತಾಳೆ, ವಿಷ್ಣು, ರುದ್ರ, ಬ್ರಹ್ಮ ಇವರೆಲ್ಲರೂ ಕೂಡ ಅವಳ ಕಂಟ್ರೋಲಲ್ಲೇ ಇರುವವರು ಎನ್ನುವುದಾಗಿ ಮಾತುಗಳು ಬಂದರೂ ಕೂಡ ಅದು ಪ್ರಶ್ನೆಯ ರೂಪದಲ್ಲಿ ಇರುವಂಥದ್ದು. ಹೀಗೆ ಉಂಟಾ ಅಂತ ಕೇಳಿಕೊಂಡು ಅದಕ್ಕೆ ಉತ್ತರವನ್ನು ಕೊಟ್ಟಿರುವಂಥದ್ದು. ಹಾಗಲ್ಲ, ವಿಷ್ಣುವೇ ಸರ್ವೋತ್ತಮ ಅಂತ ಅದನ್ನೇ ಹೇಳಿರುವಂಥದ್ದು. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ. ಮೊದಲಾಗಲಿ ಮಧ್ಯ ಆಗಲಿ ಕೊನೆಯಾಗಲಿ ಅಲ್ಲಿ ವಿಷ್ಣುವೇ ಹೇಳಲ್ಪಟ್ಟಿರ್ತಾನೆ. ಅಂದರೆ ನಾರಾಯಣ ಕೃಷ್ಣನ ಮಹಿಮೆಯೇ ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿರ್ತದೆ. ಉಳಿದದ್ದು ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳು ಮಧ್ಯದಲ್ಲಿ ಬಂದಿರ್ತವೆ ಅಂತ. ಇಷ್ಟಾದ ಕೂಡಲೇ ನಮಗೆ ಮತ್ತೆ ಪ್ರಶ್ನೆ, ಅಲ್ಲ ವಿಷ್ಣುವೇ ಸರ್ವೋತ್ತಮ ಅಂತ ಯಾಕೆ ನೀವು ಇಷ್ಟು ಹಠ ಹಿಡಿತೀರಿ? ಅವನೇ ಅವನೊಬ್ಬನೇ ಬೇಕು, ಅವನನ್ನೇ ಆರಾಧನೆ ಮಾಡಬೇಕು ಎನ್ನುವುದೆಲ್ಲ ನಿಮಗೆ ಯಾಕೆ ಇಷ್ಟು ಒಂದು ಆಗ್ರಹ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ನಾವೇ ಸಾಮಾನ್ಯವಾಗಿ ಒಂದು ಸಣ್ಣ ಉದಾಹರಣೆಯಲ್ಲಿ ಆಲೋಚನೆ ಮಾಡೋಣ. ಒಂದು ಬ್ಯಾಂಕ್ ಇದೆ ಅಥವಾ ಒಂದು ಆಫೀಸ್ ಇದೆ ಅಂತಂದರೆ ಅದರಲ್ಲಿ ಮ್ಯಾನೇಜರ್ ಆಗಿರುವವನು ಒಬ್ಬನೇ, ಕ್ಲರ್ಕ್ ಆಗಿರುವವರು ಕೆಲವೊಂದಿಷ್ಟು ಮಂದಿ, ಬೇರೆ ಬೇರೆ ಪೋಸ್ಟಲ್ಲಿ ಇರುವವರು ಒಂದಿಷ್ಟು ಮಂದಿ ಇರ್ತಾರೆ, ಮತ್ತೊಬ್ಬ ಪಿಯೋನ್ ಆಗಿರ್ತಾನೆ, ಅಂದರೆ ತಾನು ಹೊರಗಿನ ಕೆಲಸವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಇರ್ತಾನೆ. ಎಲ್ಲರೂ ಕೂಡ ನಾವು ಮ್ಯಾನೇಜರ್ ಅಂತ ತಿಳ್ಕೊಳ್ಳಿಕ್ಕೆ ಆಗ್ತದಾ? ಎಲ್ಲರನ್ನೂ ಕೂಡ ನಾವು ಬ್ಯಾಂಕಿನ ಮ್ಯಾನೇಜರ್ ಅಂತ ಆಲೋಚನೆ ಮಾಡ್ತೇವಾ? ಇಲ್ಲ. ಆ ಸ್ಥಾನಕ್ಕೆ ಬರಲಿಕ್ಕೆ ಯಾರಿಗೆ ಸಾಮರ್ಥ್ಯ ಇದೆ, ಯಾರಷ್ಟು ವಿದ್ಯಾರ್ಜನೆ ಅಧ್ಯಯನ ಮಾಡಿದ್ದಾನೆ, ಯಾರು ಅದಕ್ಕೆ ಬೇಕಾದಂತಹ ಪರೀಕ್ಷೆಗಳನ್ನೆಲ್ಲ ಬರೆದಿದ್ದಾನೆ, ಅಂಥವನು ಆ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿಕ್ಕೆ ಸಾಧ್ಯ. ಹಾಗೇನೆ ಸರ್ವೋತ್ತಮ ಅಂತಂದರೆ ಉಳಿದೆಲ್ಲದಕ್ಕಿಂತಲೂ ಕೂಡ ಎತ್ತರದಲ್ಲಿರುವುದು ಅಂತ, ಅದು ಒಂದೇ ಇರಲಿಕ್ಕೆ ಸಾಧ್ಯ. ಹೇಗೆ ಬ್ಯಾಂಕ್ನಲ್ಲಿ ಮ್ಯಾನೇಜರ್ನ ಜಾಗದಲ್ಲಿ ಒಬ್ಬನೇ ಇರಲಿಕ್ಕೆ ಸಾಧ್ಯವೋ ಹಾಗೆ ಎಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂತಹ ಶಕ್ತಿ ಅದು ಒಬ್ಬನಿಗೆ ಇರಲಿಕ್ಕೆ ಸಾಧ್ಯ. ಅವನನ್ನು ನಾವು ನಾರಾಯಣ ಅಂತ ಕರೆದಿದ್ದೇವೆ. ನಾವು ಕರೆದಿದ್ದೇವೆ ಅಂತ ಅಭಿಪ್ರಾಯ ಅಲ್ಲ, ವೇದಗಳು ಹಾಗೆ ಹೇಳ್ತಾ ಇವೆ, ಅದನ್ನು ನಾವು ಒಪ್ಪಿಕೊಂಡಿದ್ದೇವೆ. ಇನ್ನು ಬೇರೆ ಬೇರೆ ಜಾಗದಲ್ಲಿ ಯಾರಿದ್ದಾರೆ, ಆ ಜಾಗದಲ್ಲಿ ಉಳಿದ ದೇವತೆಗಳೆಲ್ಲ ಇದ್ದಾರೆ ಎನ್ನುವುದನ್ನು ಸ್ಪಷ್ಟವಾಗಿ ವೇದಗಳು, ಪುರಾಣಗಳು ತಿಳಿಸ್ತಾ ಇವೆ. ಹೀಗಿರುವುದರಿಂದಲೇ ಭಗವದ್ಗೀತೆಯಲ್ಲಿ ಕೃಷ್ಣನ ಪಾರಮ್ಯ ಎನ್ನುವುದು ಅತ್ಯಂತ ಸ್ಪಷ್ಟವಾಗಿ, ಕೃಷ್ಣ ಹೇಗೆ ತಾನು ಎಲ್ಲವನ್ನೂ ಕೂಡ ನಡೆಸ್ಕೊಂಡು ಹೋಗ್ತಾನೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಸಿರುವಂತೆ, ಅದರ ಬಳಿಕ ಅವನ ನಂತರದ ಸ್ಥಾನದಲ್ಲಿರುವವಳು ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಚಿಂತನೆಯನ್ನು ಮೊದಲನೇ ಅಧ್ಯಾಯದಿಂದ ನಾವು ನೋಡ್ಕೊಂಡು ಹೋಗ್ತೇವೆ ಅಂತಂದರೆ, ಅಂದರೆ ಮೊದಲನೇ ಅಧ್ಯಾಯದಲ್ಲಿ ಅವಳ ಹೆಸರನ್ನು ಹೇಳಿ ತಿಳಿಸಿರುವಂತಹ ಮಹಿಮೆಗಳು ಯಾವುದು ಕಾಣಿಸುವುದಿಲ್ಲ. ಯಾಕೆ ಅಂತಂದರೆ ಉಪದೇಶದ ಭಾಗವೇ ಆರಂಭ ಆಗುವಂಥದ್ದು ಎರಡನೇ ಅಧ್ಯಾಯದಲ್ಲಿ. ಹಾಗಿದ್ದರೂ ಕೂಡ ಮೊದಲನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಷಯ ಇದೆ. ಅದು ಏನು ಅಂತಂದರೆ, ಮಾರ್ಕಂಡೇಯ ಪುರಾಣದಲ್ಲಿ ದತ್ತಾತ್ರೇಯ ಮಹಿಮೆಯನ್ನು ಹೇಳುವಂತಹ ಸ್ಥಳದಲ್ಲಿ ಒಂದು ಮಾತು ಬರ್ತದೆ. ಅಲ್ಲಿ ಕಾರ್ತವೀರ್ಯಾರ್ಜುನ ಅಂತ ರಾಜ, ಆತ ತಾನು ಸ್ವಲ್ಪ ಯುದ್ಧ ಇತ್ಯಾದಿ ಕಷ್ಟಕ್ಕೆ ಸಿಲುಕಬೇಕಾದ್ರೆ ದತ್ತಾತ್ರೇಯರ ಹತ್ರ ಉಪದೇಶ ಪಡ್ಕೋ ಅಂತ ಅವನ ಮಂತ್ರಿ ಉಪದೇಶ ಮಾಡ್ತಾನೆ ಕಾರ್ತವೀರ್ಯಾರ್ಜುನನಿಗೆ. ಆವಾಗ ಒಂದು ಕಥೆಯನ್ನಲ್ಲಿ ಹೇಳ್ತಾನೆ. ಏನು ಅಂತಂದರೆ, ನೋಡು, ನಾವೀಗ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದರೂ ಕೂಡ ಅದಕ್ಕೆ ಲಕ್ಷ್ಮೀದೇವಿಯ ಅನುಗ್ರಹ ಎನ್ನುವುದು ಬೇಕೇ ಬೇಕು.
ಹೇಗೆ ಅದು ಅದನ್ನು ಅವನು ವಿವರಿಸಿಕೊಂಡು ಬರ್ತಾನೆ. ನೋಡು, ಲಕ್ಷ್ಮೀದೇವಿ ಕಾಲಲ್ಲಿ ನಿಂತಿದ್ದಾಳೆ ಅಂತಂದರೆ, ಅಂದರೆ ಲಕ್ಷ್ಮೀದೇವಿಯ ಸನ್ನಿಧಾನ ನಮ್ಮ ಕಾಲಿನಲ್ಲಿ ಇದೆ ಅಂತಂದರೆ ನಾವು ಜೀವನದಲ್ಲಿ ನೆಲೆ ನಿಲ್ತೇವಂತೆ. ನಾವೇನು ಸೆಟ್ಲ್ ಆಗೋದು ಅಂತ ಹೇಳ್ತೇವಲ್ವಾ, ಆ ರೀತಿಯಾಗಿ ನಾವು ಸೆಟ್ಲ್ ಆಗಬೇಕು ಅಂತಂದರೆ ಲಕ್ಷ್ಮೀದೇವಿ ಕಾಲಿನಲ್ಲಿ ಬಂದು ನಿಲ್ಲಬೇಕಂತೆ. ಅದೇ ರೀತಿಯಾಗಿ ಒಳ್ಳೆಯ ವಿವಾಹ ಆಗಬೇಕು, ಒಳ್ಳೆಯ ಸಂತಾನವನ್ನು ಪಡಿಬೇಕು ಅಂತಂದರೆ ಲಕ್ಷ್ಮೀದೇವಿ ತಾನು ಉಪಸ್ಥ ಅಥವಾ ಗುಹ್ಯೇಂದ್ರಿಯ ಅಂತ ಏನು ಹೇಳ್ತೇವೆ, ಅಲ್ಲಿ ಅವಳ ಸನ್ನಿಧಾನ ಇರಬೇಕಂತೆ. ಇನ್ನು ಅವನು ಒಳ್ಳೆಯ ವ್ಯಕ್ತಿತ್ವ ಉಳ್ಳವನಾಗಬೇಕು ಅಂತಂದರೆ ಅವನ ಹೃದಯದಲ್ಲಿ ಲಕ್ಷ್ಮೀದೇವಿ ಬಂದು ನಿಲ್ತಾಳಂತೆ. ಅವನು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲಿ ತುಂಬ ಚುರುಕಿನಿಂದ ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಕೈಗಳಲ್ಲಿ ಲಕ್ಷ್ಮೀದೇವಿ ಬಂದು ನಿಲ್ತಾಳೆ. ಹೀಗೆ ನಮ್ಮ ದೇಹದ ಬೇರೆ ಬೇರೆ ಅಂಗಗಳಲ್ಲಿ ಯಾವಾಗ ಲಕ್ಷ್ಮೀದೇವಿ ಬಂದು ನಿಲ್ತಾಳೋ ಆವಾಗ ಆತ ಎಲ್ಲ ಕೆಲಸವನ್ನು ಚೆನ್ನಾಗಿ ಮಾಡ್ತಾನೆ. ಅದೇ ಒಂದು ವೇಳೆ ಲಕ್ಷ್ಮೀದೇವಿ ತಲೆಗೆ ಹೋಗಿ ನಿಂತಾಳೆ ಅಂತಾದರೆ, ಅಂದರೆ ತಲೆಗೆ ಹೋಗುವುದು ಅಂತಂದರೆ ಸಂಪತ್ತಿನ ಮದ ಎನ್ನುವಂಥದ್ದು ಅವನ ತಲೆಗೆ ಏರಿ ಬಿಡುತ್ತದೆ ಅಂತಂದರೆ ಆವಾಗ ಅವನು ಸರ್ವನಾಶವನ್ನು ಹೊಂದುತ್ತಾನೆ ಅಂತ. ಮೊದಲ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದೇನು ಅಂತಂದರೆ, ಅಲ್ಲಿ 2 ಪಾತ್ರಗಳಿಂದ ವೇದವ್ಯಾಸದೇವರು ನಮಗೆ ಭಗವದ್ಗೀತೆಯ ಆರಂಭಕ್ಕೆ ಮುನ್ನುಡಿಯನ್ನು ಬರೀತಾರೆ. ಒಂದು ದುರ್ಯೋಧನನ ಮಾತುಗಳು, ಮತ್ತೊಂದು ಅರ್ಜುನನ ಮಾತುಗಳು. ದುರ್ಯೋಧನನ ಮಾತುಗಳಲ್ಲಿ ಸ್ಪಷ್ಟವಾಗಿ ಅವನಿಗೆ ಸಂಪತ್ತು ತಲೆಗೆ ಹೋಗಿ ನಿಂತಿದೆ ಎನ್ನುವುದು ಗೊತ್ತಾಗ್ತದೆ. ಅಂದರೆ ಅವನು ಅಹಂಕಾರದಿಂದ, ದುರಹಂಕಾರದಿಂದ ವರ್ತನೆ ಮಾಡ್ತಾನೆ. ತನ್ನ ಗುರುಗಳು, ತನ್ನ ಅಜ್ಜ ಅವರೆಲ್ಲರಿಗೂ ಕೂಡ ತಾನು ಉಡಾಫೆಯಿಂದ ಅವರಲ್ಲಿ ನೀವ್ಯಾರೂ ನನ್ನ ಪರವಾಗಿ ಕೆಲಸ ಮಾಡ್ತಾ ಇಲ್ಲ, ನೀವ್ಯಾರೂ ನನಗಾಗಿ ಯುದ್ಧ ಮಾಡುವವರಲ್ಲ, ಹೀಗೆಲ್ಲ ಬೈಯುವುದಿದೆ. ಅಂದರೆ ಲಕ್ಷ್ಮೀದೇವಿ ಅವನ ತಲೆಗೆ ಹೋಗಿ ಅವನ ತಲೆಯನ್ನು ಕೆಡಿಸಿಬಿಟ್ಟಿದ್ದಾಳೆ. ವಾಸ್ತವಿಕವಾಗಿ ಅವಳು ಬೇರೆ ಯಾವ ಅಂಗದಲ್ಲಿ ನಿಂತರೂ ಕೂಡ ಕೆಡಿಸುವುದಿಲ್ಲ, ಒಳ್ಳೆಯ ಕೆಲಸವನ್ನೇ ಮಾಡಿಸ್ತಾಳೆ, ದೇವರಿಗೆ ಒಪ್ಪಿಗೆ ಆಗುವಂತಹ ಕೆಲಸವನ್ನೇ ಮಾಡಿಸ್ತಾಳೆ. ಅದುವೇ ಒಂದೊಮ್ಮೆ ತಲೆಗೆ ಹೋಗಿ ಕೂತಾಳೆ. ಅಂದರೆ ತಲೆಗೆ ಹೋಗುವುದು ಅಂದರೆ ಸಂಪತ್ತಿನ ಮದ. ಆ ಮದದಿಂದಾಗಿ ಜನ ತಪ್ಪು ಕೆಲಸವನ್ನು ಮಾಡ್ತಾರೆ. ಅದು ನಮಗೆ ದುರ್ಯೋಧನನ ಪಾತ್ರದಿಂದ ಭಗವದ್ಗೀತೆ ತಿಳಿಸ್ತದೆ. ಇನ್ನು ಅದುವೇ ಲಕ್ಷ್ಮೀದೇವಿ ತಾನು ಬುದ್ಧಿಗೆ ಹೋಗಿ ಕುತ್ಕೊಳ್ತಾಳೆ ಅಥವಾ ಮನಸ್ಸಿಗೆ ಹೋಗಿ ಕುತ್ಕೊಳ್ತಾಳೆ ಅಂತಂದರೆ ಅವಳು ಮನುಷ್ಯ ಜ್ಞಾನಿಯಾಗಬೇಕು ಎನ್ನುವಂತಹ ಬಯಕೆಯನ್ನು ಹುಟ್ಟಿಸ್ತಾಳಂತೆ. ಒಬ್ಬ ಮನುಷ್ಯನಿಗೆ ನಾನು ತಿಳ್ಕೊಳ್ಬೇಕು, ವಿಷಯವನ್ನು ತಿಳ್ಕೊಳ್ಬೇಕು ಎನ್ನುವ ಬಯಕೆ ಹುಟ್ಟಬೇಕು ಅಂತಂದರೆ ಅವಳಲ್ಲಿ ಹೋಗಿ ಲಕ್ಷ್ಮೀದೇವಿ ನೆಲೆಗೊಳ್ಳಬೇಕು. ಈ ವ್ಯವಸ್ಥೆಯನ್ನು ಅರ್ಜುನನ ಮುಖಾಂತರ ನಮಗೆ ತೋರಿಸ್ತಾರೆ. ಮೇಲುನೋಟಕ್ಕೆ ಅವನಿಗೆ ಹೌದು, ಈ ಯುದ್ಧದಿಂದ ನನಗೇನು ಒಳ್ಳೆಯದಾಗುವುದಿಲ್ಲ, ನನ್ನ ಎಲ್ಲ ಬಾಂಧವರು ಸಾಯ್ತಾರೆ ಎನ್ನುವುದಾಗಿ ಅವನಿಗೆ ದುಃಖ ಆದದ್ದಿದೆ, ಹೌದು. ಆದರೆ ಅದರ ನಂತರ ಆ ದುಃಖದಿಂದ ಹೊರಗೆ ಬರುವಂತಹ ದಾರಿಯ ಕುರಿತಾಗಿ ಕೃಷ್ಣನನ್ನು ಪ್ರಶ್ನೆ ಮಾಡ್ತಾನೆ. ಕೃಷ್ಣ ಅದಕ್ಕೆ ಸಂಬಂಧಪಟ್ಟಂತಹ ಉಪದೇಶವನ್ನು ಮಾಡ್ತಾನೆ, ಅಂದರೆ ಜ್ಞಾನವನ್ನು ಕೊಡ್ತಾನೆ. ಜ್ಞಾನ ಬರ್ತಾ ಇದೆ ಅಂತಂದರೆ ಲಕ್ಷ್ಮೀದೇವಿ ಬಂದು ನಿಂತಿದ್ದಾಳೆ ಅಂತ ಅರ್ಥ. ಹೀಗೆ ಈ ಮೊದಲ ಅಧ್ಯಾಯ ಏನಿದೆ ಅದರಲ್ಲಿ ಬಂದಿರುವಂತಹ 2 ಪಾತ್ರಗಳು, ಮುಖ್ಯವಾಗಿ ಅಲ್ಲಿ ಬಂದಿರುವಂತಹ ಮಾತುಗಳು, ಆ ಮಾತಿನಿಂದ ಲಕ್ಷ್ಮೀದೇವಿ ತಾನು ಮಾಡುವಂತಹ ಕೆಲಸ ಯಾವ ರೀತಿ ಇರ್ತದೆ ಎನ್ನುವುದನ್ನು ವೇದವ್ಯಾಸ ದೇವರು ನಮಗೆ ತೋರಿಸಿಕೊಡ್ತಾರೆ. ಅದರ ನಂತರ 2ನೇ ಅಧ್ಯಾಯದಲ್ಲಿ ನಾವು ನೋಡುವುದು ಅಂತ ಆದರೆ, ಅಂದರೆ ಒಂದೊಂದು ಅಧ್ಯಾಯದಲ್ಲಿ ಆ ಲಕ್ಷ್ಮಿಯ ಮಹಿಮೆ ಹೇಗೆ ಬಂದಿದೆ ಎನ್ನುವುದನ್ನು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡುವುದು. 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿರುವಂತಹ ಒಂದು ಮಾತು, ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹಸಿ ಅಂತ, ನ ಕಶ್ಚಿತ್ ಕರ್ತುಮರ್ಹತಿ ಅಂತ ಹೇಳ್ತಾನೆ. ಜಗತ್ತಿನಲ್ಲಿ ನಾಶ ಆಗದೇ ಇರುವಂಥದ್ದು ಯಾವುದು ಅಂತ ಕೇಳಿದರೆ, ಯಾವುದು ಎಲ್ಲ ಕಡೆ ತುಂಬಿಕೊಂಡಿದೆಯೋ ಅದು ನಾಶ ಆಗುವುದಿಲ್ಲ. ತುಂಬಿಕೊಂಡಿರುವುದರಿಂದಲೇ ಅದಕ್ಕೆ ನಾಶವನ್ನು ಹೇಳಲಿಕ್ಕೆ ಬರುವುದಿಲ್ಲ. ಯಾವುದು ತುಂಬಿಕೊಂಡಿರುವುದು ಅಂತಂದರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿರುವುದು ಅಂತ ಅರ್ಥ. ಈಗ ಹಾಗೆ ವ್ಯಾಪಿಸಿಕೊಂಡಿರುವುದು ಇದೆಯಾ ಅಂತ ಕೇಳಿದರೆ ಹೌದು, ದೇವರು ಎಲ್ಲ ಕಡೆಯೂ ವ್ಯಾಪಿಸಿಕೊಂಡಿದ್ದಾನೆ. ಅಂದರೆ ದೇವರಿಲ್ಲದ ಜಾಗ ಯಾವುದೂ ಇಲ್ಲ. ಆ ಕಥೆಯನ್ನು ನಾವು ಸುಮಾರು ಕೇಳಿದ್ದೇವಲ್ವ. ಕನಕದಾಸರ ಕಥೆ ಆಗಿರ್ಬೋದು, ಮತ್ತು ಬೇರೆ ಕಥೆಗಳಲ್ಲಿ ಕನಕದಾಸರ ಕಥೆಯಲ್ಲಿ ಹಾಗೆ ಬರುವಂಥದ್ದು. ಅವರ ಗುರುಗಳು ವ್ಯಾಸರಾಯರು ಯಾರೂ ಇಲ್ಲದೇ ಇರುವಂತಹ ಜಾಗದಲ್ಲಿ ಹೋಗಿ ಈ ಹಣ್ಣನ್ನು ತಿಂದ್ಕೊಂಡು ಬಾ ಅಂತ ಹೇಳ್ತಾರೆ. ಆದರೆ ಅವರಿಗೆ ಯಾರೂ ಇಲ್ಲದೇ ಇರುವಂತಹ ಜಾಗ ಒಂದೂ ಕೂಡ ಸಿಗುವುದಿಲ್ಲ. ಯಾಕೆ ಅಂತಂದರೆ ಎಲ್ಲ ಜಾಗದಲ್ಲೂ ಕೂಡ ದೇವರಿದ್ದಾನೆ. ಹೀಗೆ ಇಲ್ಲದೇ ಇರುವಂತಹ ಜಾಗ ಒಂದೂ ಇಲ್ಲ. ಆದ್ದರಿಂದಾಗಿ ದೇವರು ಅವಿನಾಶಿ, ನಾಶ ಇಲ್ಲದೇ ಇರುವವನು. ಅದರ ಜೊತೆಗೇನೆ ಈ ಲಕ್ಷ್ಮೀದೇವಿಯು ಕೂಡ ಎಲ್ಲ ಕಡೆ, ದೇವರು ಎಲ್ಲೆಲ್ಲಿ ಇರ್ತಾನೋ ಅಲ್ಲೆಲ್ಲ ಕಡೆ ಲಕ್ಷ್ಮೀದೇವಿ ಇರ್ತಾಳೆ. ಅದಕ್ಕೆ ಲಕ್ಷ್ಮೀ ತಂತ್ರವೇ ಒಂದು ಮಾತನ್ನು ಹೇಳ್ತದೆ, ಅನ್ಯೋನ್ಯೇನ ವಿನಾಭಾವಾತ್ ಅನ್ಯೋನ್ಯೇನ ಸಮನ್ವಯಾತ್ ಅಂತ. ಎಲ್ಲೆಲ್ಲಿ ನಾರಾಯಣ ದೇವರಿದ್ದಾನೋ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಲಕ್ಷ್ಮೀದೇವಿ ಇದ್ದೇ ಇರ್ತಾಳಂತೆ. ಲಕ್ಷ್ಮೀದೇವಿ ಇಲ್ಲದೇ ಇರುವಂತಹ ಒಂದು ಜಾಗ ಅದಿರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಾರಾಯಣ ಇಲ್ಲದೇ ಇರುವಂತಹ ಒಂದು ಜಾಗ ಇಲ್ಲ ಅಲ್ವಾ. ನಾರಾಯಣ ಎಲ್ಲ ಜಾಗದಲ್ಲಿ ಇರುವುದರಿಂದಲೇ ಲಕ್ಷ್ಮೀದೇವಿಯು ಕೂಡ ಎಲ್ಲ ಜಾಗದಲ್ಲೂ ಇದ್ದಾಳೆ.
ಹಾಗಾಗಿ ನಾರಾಯಣನು ಹೇಗೆ ನಾಶ ಇಲ್ಲದೆ ಇರುವವನೋ, ವಿಷ್ಣು ಕೃಷ್ಣ ಹೇಗೆ ನಾಶ ಇಲ್ಲದೆ ಇರುವವನೋ, ಹಾಗೇನೆ ಲಕ್ಷ್ಮೀದೇವಿಗೂ ಕೂಡ ನಾಶ ಇಲ್ಲ. ಅದನ್ನು ಅಲ್ಲಿ ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ ಎನ್ನುವಂತಹ ಮಾತು, ತತ ಅಂದರೆ ವ್ಯಾಪ್ತವಾಗಿರುವಂಥದ್ದು ಅಂತ, ಆ ಮಾತಿನ ಮುಖಾಂತರ ಲಕ್ಷ್ಮೀದೇವಿ ಇರದೇ ಇರುವಂತಹ ಅಥವಾ ಲಕ್ಷ್ಮೀದೇವಿ ಇಲ್ಲದೇ ಇರುವಂತಹ ಒಂದು ಕಾಲ, ಲಕ್ಷ್ಮೀದೇವಿ ಇಲ್ಲದೇ ಇರುವಂತಹ ಒಂದು ಸ್ಥಳ, ಇದು ಯಾವುದೂ ಕೂಡ ಇಲ್ಲ ಎನ್ನುವುದನ್ನು ಕೃಷ್ಣ ತಿಳಿಸಿದ್ದಾನೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಹಿಂದಿನ ಶ್ಲೋಕಕ್ಕೆ ಮಧ್ವಗುರುಗಳು ಅರ್ಥ ಬರಿಬೇಕಾದ್ರೆ ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಪ್ರಕೃತಿ ಪುರುಷಶ್ಚೈವ ನಿತ್ಯೌ ಕಾಲಶ್ಚ ಅಂತ. ಮೂರು ನಿತ್ಯವಾಗಿರುವಂಥದ್ದು, ಅಂದರೆ ನಾಶ ಇಲ್ಲದೆ ಇರುವಂಥದ್ದು. ಒಂದು ಪುರುಷ ಅಂತಂದರೆ ಅದೇ ಈಗ ನಾವು ನೋಡಿದ ಹಾಗೆ ನಾರಾಯಣ. ಮತ್ತೊಂದು ಪ್ರಕೃತಿ ಅಂತಂದರೆ ಇದೆ ಲಕ್ಷ್ಮೀದೇವಿ. ಅದರ ಜೊತೆಗೆ ಕಾಲಕ್ಕೆ ನಾಶ ಇಲ್ಲ ಅಲ್ವಾ, ಯಾವತ್ತೂ ಕೂಡ ಇದ್ದೇ ಇರ್ತದೆ. ನಾವು ಒಂದು ಕಾಲದಲ್ಲಿ ಇದು ಈ ಹಿಂದಿನದ್ದು 2024, ಹಿಂದಿನದ್ದು 23, ಮುಂದಿನದ್ದು 25 ಅಂತ ಹೀಗೆ ಹೇಳ್ತೇವೆ ಅಂತಂದರೂ ಕೂಡ ಉದ್ದಕ್ಕೆ ನಾವು ನೋಡುವುದು ಅಂತಾರೆ ಕಾಲ ಎನ್ನುವುದಕ್ಕೆ ನಾಶವೇ ಇಲ್ಲ, ಅದು ಯಾವತ್ತೂ ಕೂಡ ಇರುವಂಥದ್ದು. ಆ ರೀತಿಯಾಗಿ ಇರುವಂಥದ್ದು ಮೂರು, ಅದರಲ್ಲಿ ಒಬ್ಬಳು ಲಕ್ಷ್ಮೀದೇವಿ ಅಂತ ಹೇಳುವಂತಹ ಒಂದು ಮಾತು. ಅದಾದ ಮೇಲೆ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆ ಏನು ಅಂತಂದರೆ, ನಾಶ ಇಲ್ಲ ಅಂತ ನೀವು ಹೇಳ್ತೀರಿ ಅಂತಂದರೆ ವಿಷ್ಣುವು ಲಕ್ಷ್ಮಿಯು ಒಂದೇ ರೀತಿಯಾಗಿ ಬಿಡುತ್ತಲ್ವಾ? ದೇವರು ಯಾವತ್ತೂ ಕೂಡ ಇದ್ದೇ ಇರ್ತಾನೆ, ಲಕ್ಷ್ಮೀದೇವಿಯು ಯಾವತ್ತೂ ಇದ್ದೇ ಇದ್ದಾಳೆ ಅಂತಂದರೆ ಅವರಿಬ್ಬರಿಗೆ ಏನು ವ್ಯತ್ಯಾಸ? ಏನಾದರೂ ಒಂದು ವ್ಯತ್ಯಾಸ ಇರಬೇಕಲ್ವ? ವ್ಯತ್ಯಾಸ ಇಲ್ಲ, ಇಬ್ಬರು ಒಂದೇ ರೀತಿ ಅಂತಂದರೆ ನೀವು ಕೃಷ್ಣನನ್ನೇ ಲಕ್ಷ್ಮಿ ಅಂತ ಹೇಳಿ, ಲಕ್ಷ್ಮಿಯನ್ನೇ ಕೃಷ್ಣ ಅಂತ ಹೇಳಿ. ಇಲ್ಲ, ಹಾಗೆ ಹೇಳುವುದಿಲ್ಲ ನಾವು. ಕೃಷ್ಣ ಬೇರೆ, ಲಕ್ಷ್ಮಿ ಬೇರೆ. ಬೇರೆ ಬೇರೆ ಹೇಳ್ತೀರಿ ಅಂತಾರೆ, ಬೇರ್ಪಡಿಸಲಿಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ವಾ? ಅದಕ್ಕೆ ಹೇಳ್ತಾರೆ. ನೋಡಿ, ಕೃಷ್ಣ ಹಾಗೂ ಲಕ್ಷ್ಮಿ ಇಬ್ಬರೂ ಕೂಡ ಎಲ್ಲ ಕಾಲದಲ್ಲಿಯೂ ನಾಶ ಇಲ್ಲದೇ ಇರುವವರೇ ಆಗಿದ್ದರೂ ಕೂಡ ಕೃಷ್ಣ ಹೇಗಿದ್ದಾನೆ ಹಾಗೆ ಲಕ್ಷ್ಮೀದೇವಿ ಇಲ್ಲ. ಹೇಳ್ತಾರೆ ನಾಶಶ್ಚತುರ್ವಿಧ ಪ್ರೋಕ್ತಃ ಅಂತ. ಅನಿತ್ಯತ್ವಂ, ದೇಹಹಾನಿ, ದುಃಖಪ್ರಾಪ್ತಿ, ಅಪೂರ್ಣತಾ. ನಾಶಶ್ಚತುರ್ವಿಧ ಪ್ರೋಕ್ತಃ ತದಭಾವೋ ಹರೇ ಸದಾ ಅಂತ. ವಿಷ್ಣು ಹೇಗೆ ಅಥವಾ ಕೃಷ್ಣ ಹೇಗೆ ನಾಶರಹಿತನಾಗಿದ್ದಾನೋ ಆ ರೀತಿಯಾಗಿಯೇ ಲಕ್ಷ್ಮೀದೇವಿ ಇರುವಂಥದ್ದಲ್ಲ, ಒಂದು ಸ್ವಲ್ಪ ವ್ಯತ್ಯಾಸ ಇದೆ. ಏನು, ನಾವು ಒಂದೊಂದನ್ನೇ ಬಿಡಿಸ್ಕೊಂಡು ಬರ್ತೇವೆ ಅಂತಂದರೆ ಗೊತ್ತಾಗ್ತದೆ. ಅನಿತ್ಯತ್ವ ಅಂತಂದರೆ ನಾಶವಾಗುವುದು ಅಂತ ಅರ್ಥ. ಯಾವತ್ತೂ ಕೂಡ ಇರ್ತದೆ ಅಂತ ಇರುವುದಿಲ್ಲ, ಯಾವುದೋ ಒಂದು ಕಾಲದಲ್ಲಿ ಇರ್ತದೆ, ಸ್ವಲ್ಪ ಸಮಯ ಆದ ಬಳಿಕ ನಾಶ ಹೊಂದುತ್ತದೆ. ಇದನ್ನು ಅನಿತ್ಯ ಅಂತ ಕರಿತೇವೆ. ಇದು ಯಾವುದು? ಉದಾಹರಣೆಗೆ ನಾವೀಗ ನೋಡುವಂತಹ ಜಡ ವಸ್ತುಗಳು, ಅಂದರೆ ಒಂದು ಮರ, ಇದು ತಂಬಿಗೆ ಆಗಿರ್ಬೋದು, ಅಥವಾ ಒಂದು ಕುರ್ಚಿ ಇತ್ಯಾದಿಗಳು. ಇದು ಯಾವುದೋ ಒಂದು ಸಂದರ್ಭದಲ್ಲಿ ಬಂತು, ಸ್ವಲ್ಪ ಸಮಯ ಇರ್ತದೆ, ಅದಾದ ಮೇಲೆ ಹೋಗಿಬಿಡ್ತದೆ, ಅಂದರೆ ತನ್ನ ಸ್ವರೂಪವನ್ನು ಕಳ್ಕೊಂಡು ಬಿಡ್ತದೆ ಅದು. ಅದಕ್ಕೋಸ್ಕರ ಅದನ್ನು ಅನಿತ್ಯ ಅಂತ ಕರೀತಾರೆ. ಜಡ ವಸ್ತುಗಳು ಹೀಗೆ ಅನಿತ್ಯವಾಗಿರುವಂಥವುಗಳು, ಹಾಗಾಗಿ ಅವುಗಳಿಗೆ ಆ ನಾಶ ಇದೆ. ಇನ್ನು ಎರಡನೇದು ದೇಹಹಾನಿ. ದೇಹಹಾನಿ ಅಂತಂದರೆ ಈ ನಮಗೆ ಬಂದಿರುವಂತಹ ಶರೀರ ಏನಿದೆ, ದೇಹ ಏನಿದೆ, ಇದು ನಾಶ ಆಗುವಂಥದ್ದು. ಈ ರೀತಿಯಾಗಿ ಜೀವನಿಗೆ ನಾಶ ಇದ್ದೇ ಇದೆ. ವಾಸ್ತವಿಕವಾಗಿ ನಾವು ಹಿಂದೆಯೂ ನೋಡಿದ್ದೇವೆ, ಹಿಂದಿನ ಜಡಜೀವ ಬ್ರಹ್ಮಚಿಂತನೆಯಲ್ಲಿ ನಾವು ನೋಡಬೇಕಾದ್ರೆ ಜೀವನಿತ್ಯ ಎನ್ನುವುದನ್ನು ಕೃಷ್ಣ ಹೇಗೆ ಪ್ರತಿಪಾದನೆ ಮಾಡಿದ್ದಾನೆ ಎನ್ನುವುದನ್ನು ನಾವು ನೋಡಿದ್ದೇವೆ 2ನೇ ಅಧ್ಯಾಯದ ಮಾತುಗಳಲ್ಲಿ. ಆದರೆ ಆ ಜೀವನು ನಿಂತಿರುವಂತಹ ದೇಹ ಏನಿದೆ ಅಲ್ವಾ, ಇದು ನಾಶ ಆಗ್ತದೆ. ನಮಗೆ ಗೊತ್ತೇ ಇದೆ, ಒಂದು ಕಾಲದಲ್ಲಿ ನಾವು ಈ ದೇಹವನ್ನು ಪಡ್ಕೊಂಡು ಬರ್ತೇವೆ, ಒಂದು ಕಾಲದಲ್ಲಿ ಸಾಯ್ತೇವೆ. ಅಂದರೆ ಈ ದೇಹ ಎನ್ನುವುದು ನಾಶ ಆಗ್ತದೆ. ನಾವು ಜೀವರು ನಾಶ ಆಗಲಿಲ್ಲ ಅಂದರೂ ದೇಹ ನಾಶ ಆಗ್ತದೆ. ಇದು ಮತ್ತೊಂದು ವಿಧವಾದಂತಹ ನಾಶ. ಈ ರೀತಿಯಾದ ನಾಶ ಲಕ್ಷ್ಮೀದೇವಿಗಿಲ್ಲ. ಅವಳ ದೇಹ ಎನ್ನುವುದು ಯಾವತ್ತೂ ಕೂಡ ಇದ್ದೇ ಇರುವಂಥದ್ದು. ಮೊದಲಿಗೆ ಹೇಳಿರುವಂತಹ ಅನಿತ್ಯತ್ವ ಅದು ಇಲ್ಲವೇ ಇಲ್ಲ, ಯಾಕೆ ಅವಳು ನಿತ್ಯಳಾಗಿರುವವಳು. ಇನ್ನು ಮೂರನೆಯದ್ದು ದುಃಖ ಪ್ರಾಪ್ತಿ. ನಮಗೆ ಕಷ್ಟ ಬರ್ತದಲ್ವ, ನಾವು ನಮ್ಮಲ್ಲಿ ಮಾತಾಡುವುದು ಇದೆ, ಏನೋ ಒಂಚೂರು ಕಷ್ಟ ಬಂತು ಅಂತಂದರೆ ಇಂಚಿನ ಸಾವು ಮಾರ ಅಥವಾ ಎಂತಹ ಸಾವು ಮಾರ ಅಂತ ಹೇಳ್ತೇವೆ. ಅಂದರೆ ಕಷ್ಟ ಎನ್ನುವುದು ನಮಗೆ ಸಾವಿನ ಹಾಗೆ ಇರುವಂಥದ್ದು. ಅದಕ್ಕೆ ಅಲ್ಲಿ ನಾಶ ಅಂತ ಹೇಳ್ತಾರೆ. ದುಃಖ ಪ್ರಾಪ್ತಿ, ಏನೋ ಆಲೋಚನೆ ಮಾಡ್ತೇವೆ, ಆ ಕೆಲಸ ಆಗಬೇಕು, ಆಗಲಿಲ್ಲ, ದುಃಖ ಬಂತು, ಅದರಿಂದ ನಾವು ನಾಶ ಹೊಂದುತ್ತೇವೆ. ಈ ರೀತಿಯಾಗಿ ನಾಶ ಉಂಟಾ ಲಕ್ಷ್ಮೀದೇವಿಗೆ? ಇಲ್ಲ, ಅವಳಿಗೆ ದುಃಖ ಪ್ರಾಪ್ತಿ ಯಾವತ್ತೂ ಆಗುವುದೇ ಇಲ್ಲ. ಇನ್ನು ಕೊನೆಗೆ ಬಂದಿರುವಂಥದ್ದು ಅಪೂರ್ಣತಾ. ಫುಲ್ಫಿಲ್ ಆಗಿರಬೇಕು, ಪರಿಪೂರ್ಣವಾಗಿರಬೇಕು. ಹಾಗೆ ಇರುವವನು ವಿಷ್ಣು ಒಬ್ಬನೇ. ಇವಳು ಲಕ್ಷ್ಮೀದೇವಿ ತಾನು ತುಂಬ ಗುಣಗಳಿಂದ ತುಂಬಿಕೊಂಡಿದ್ದಾಳೆ, ಆದರೂ ಕೂಡ ವಿಷ್ಣು ಅಷ್ಟಲ್ಲ. ವಿಷ್ಣು ಹೇಗೆ ತಾನು ಎಲ್ಲ ಗುಣಗಳಿಂದ ತುಂಬಿಕೊಂಡಿದ್ದಾನೆ, ಫುಲ್ಲು ಅವನದ್ದು ಏನಿದೆ ಅದು ಫುಲ್ಲು ಪ್ಯಾಕ್ ಆಗಿಬಿಟ್ಟಿದೆ, ಅಲ್ಲಿ ಒಂದೇ ಚೂರು ಅವಕಾಶ ಇಲ್ಲ, ಅಲ್ಲಿ ದೋಷಕ್ಕೆ ಇತ್ಯಾದಿ ಯಾವುದಕ್ಕೂ ಅವಕಾಶ ಇಲ್ಲ. ಲಕ್ಷ್ಮೀದೇವಿ ಹೀಗಿರುವವಳಲ್ಲ.
ಅವಳಿಗೆ ಏನಿಲ್ಲ, ಎಲ್ಲ ಗುಣಗಳಿವೆ ಅಂತಂದರೂ ಕೂಡ ವಿಷ್ಣುವಿನ ಕಂಟ್ರೋಲಲ್ಲಿದ್ದಾಳಲ್ವಾ, ಅದೇ ಒಂದು ಅವಳಿಗಿರುವಂತಹ ದೋಷ. ನಮ್ಮ ಲೆಕ್ಕಾಚಾರದಲ್ಲಿ ಅದು ದೋಷ ಅಂತಲ್ಲ, ಆದರೂ ಕೂಡ ಲಕ್ಷ್ಮೀದೇವಿ ತಾನು ಆಲೋಚನೆ ಎಲ್ಲವನ್ನು ಮಾಡ್ತಾಳೆ. ಅವಳು ಹೇಳ್ತಾರೆ, ವೇದವೇ ಹೇಳ್ತದೆ, ನಾನು ಯಾರ್ಯಾರನ್ನು ಸೃಷ್ಟಿ ಮಾಡಬೇಕು ಅಂತ ಬಯಸ್ತೇನೆ ಅವರೆಲ್ಲರನ್ನೂ ಸೃಷ್ಟಿ ಮಾಡ್ತೇನೆ, ಏನು ಮಾಡಬೇಕು ಅದನ್ನೆಲ್ಲವನ್ನು ನಾನು ಮಾಡ್ತೇನೆ ಅಂತ. ಆದರೆ ನನಗೆ ಮಾತ್ರ ಶಕ್ತಿ ಕೊಡಲಿಕ್ಕೆ ನಾರಾಯಣ ಬೇಕು ಅಂತ ಅವಳು ಹೇಳುವುದಿದೆ. ಹಾಗಾಗಿ ವಿಷ್ಣುವಿನ ಅಧೀನದಲ್ಲಿದ್ದಾಳಲ್ವ, ಅದೇ ಅವಳ ಅಪೂರ್ಣತೆಯ ಒಂದು ಸಂಕೇತ. ಈ ರೀತಿಯಾಗಿ ಅವಳಿಗೆ ಒಂದು ಹಂತದಲ್ಲಿ ನಾಶವನ್ನು ಹೇಳಬಹುದು, ಮತ್ತು ಯಾವುದೂ ಇಲ್ಲ. ಜೀವರಿಗಾಗಬೇಕಾದರೆ ದೇಹ ಹಾನಿ ಆಗ್ತದೆ, ಅಂದರೆ ದೇಹ ನಾಶ ಆಗ್ತದೆ, ದುಃಖ ಬರ್ತದೆ. ಈ ರೀತಿಯಾಗಿ ಜೀವರಿಗೆ ನಾಶವನ್ನು ಹೇಳಲಿಕ್ಕೆ ಬರ್ತದೆ. ಜಡವಸ್ತುಗಳು ಅನಿತ್ಯವಾಗಿರುವುದರಿಂದಾಗಿ ಅವುಗಳಿಗೆ ನಾಶ ಹೇಳಲಿಕ್ಕೆ ಬಂದೇ ಬರ್ತದೆ. ಲಕ್ಷ್ಮೀದೇವಿಗಾಗಬೇಕಾದ್ರೆ ಅನಿತ್ಯತ್ವವೂ ಇಲ್ಲ, ದೇಹನಾಶವೂ ಇಲ್ಲ, ದುಃಖವೂ ಬರುವುದಿಲ್ಲ. ಹಾಗಿದ್ದರೂ ಕೂಡ ಅವಳು ಪರಿಪೂರ್ಣಳಲ್ಲ ಎನ್ನುವ ಕಾರಣಕ್ಕಾಗಿ ಅವಳಲ್ಲಿ ಒಂದು ವಿಧವಾದ ನಾಶವನ್ನು ಹೇಳ್ಬೋದು. ನಾರಾಯಣ ಕೃಷ್ಣ ಅವನಿಗೆ ಇದೂ ಇಲ್ಲ. ಈ ಯಾವ ರೀತಿಯಾದ ನಾಶವೂ ಇಲ್ಲದೇ ಇರುವುದರಿಂದಲೇ ಅವನನ್ನು ಪರಿಪೂರ್ಣ ಅಥವಾ ಅವನನ್ನು ನಾಶರಹಿತ ಅವಿನಾಶಿ ಅಂತ ಭಗವದ್ಗೀತೆ ಹೇಳ್ತಾ ಇರೋದು. ಹಾಗೆ ನಾವಿನ್ನೇನು ತಿಳ್ಕೊಳ್ಬೇಕು ಅಂತಂದರೆ, ಅವಿನಾಶಿ ಎನ್ನಬೇಕಾದ್ರೆ ಕೃಷ್ಣನ ಜೊತೆಗೆ ಲಕ್ಷ್ಮೀದೇವಿಯು ಕೂಡ ನಾಶರಹಿತಳಾದವಳು ಎನ್ನುವುದನ್ನು ತಿಳ್ಕೊಳ್ಬೇಕು. ಆದರೆ ಕೃಷ್ಣನಿಗೂ ಅವಳಿಗೂ ಒಂದು ಈ ಸಣ್ಣ ಮಟ್ಟಿನ ವ್ಯತ್ಯಾಸ ಇದ್ದೇ ಇದೆ. ಅದನ್ನು ನಾವು ಈ ಲಕ್ಷ್ಮೀದೇವಿಯ ಚಿಂತನೆಯಲ್ಲಿ ನಿಜವಾಗಿಯೂ ಕೂಡ ತಿಳ್ಕೊಳ್ಬೇಕಾದಂತಹ ವಿಷಯ. ಇನ್ನು ಕೆಲವು ವಿಷಯಗಳು ಅವೆಲ್ಲವನ್ನು ಕೂಡ ನಾಳೆ ನಾಡಿದ್ದಿನ ಚಿಂತನೆಯಲ್ಲಿ ಮುಂದುವರಿಸೋಣ. ಯಾಕೆ ಅಂತಂದರೆ ಸಮಯ ಎನ್ನುವುದು ಮೀರುತ್ತಾ ಇದೆ. ಅಲ್ಪಾರಂಭ ಕ್ಷೇಮಕರಃ ಎನ್ನುವಂತಹ ಮಾತು ಸ್ವಲ್ಪವೇ ಆರಂಭಿಸಿದರೂ ಅದು ಅರ್ಥ ಆಗುವಾಗೆ ಆಯಿತು ಅಂತಂದರೆ ಅದು ಸಾರ್ಥಕ ಆಗ್ತದೆ. ಆ ರೀತಿಯಾಗಿ ಸ್ವಲ್ಪ ಪ್ರಯತ್ನ ಮಾಡಿರುವಂಥದ್ದು. ಈ ಚಿಂತನೆಯನ್ನು ಮಧ್ವಗುರುಗಳ ಅಂತರ್ಗತನಾದಂತಹ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡ್ತೇನೆ, ಗೋಪಾಲಕೃಷ್ಣನಿಗೆ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತ ಏವಾಲಂ ವಿಷ್ಣುರ್ಮೇ ಪರಮಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.